ಈಗ ಪ್ರಾಪಗೇಟ್ ಮಾಡ್ತಿರೋಂಥದ್ದು ಏನಿದೆ, ಅಲ್ಲಿ ಕಣ್ಮುಚ್ಚಿದೆ ದೇವಿ ಕಾಣಿಸ್ಬಿಟ್ಲು, ನಾನು ಇಲ್ಲಿಂದ ಕೂತ್ಕೊಂಡು ಮಂಗಳ ಗ್ರಹಕ್ಕೆ ಹೋಗ್ಬಿಟ್ಟೆ, ಚಂದ್ರಗ್ರಹಕ್ಕೆ ಹೋಗ್ಬಿಟ್ಟೆ, ನಾ ಇಲ್ಲಿ ನಾಗಾಲೋಕಕ್ಕೆ ಹೋಗ್ಬಿಟ್ಟೆ, ಇದೆಲ್ಲ ಕಥೆಗಳು ನಂಬೋದೇ ಇದ್ದರೆ, ಅದೇ ನಿಜ ಅನ್ನೋಗಿದ್ದರೆ ದಯವಿಟ್ಟು ನನ್ನ ವೀಡಿಯೋಸ್ನ ನೋಡೋಕ್ಕೆ ಹೋಗಬೇಡಿ. ಯಾವ ಏನಂತಾರೆ ಆಬ್ಲಿಗೇಷನ್ನು ಇಲ್ಲ ಈ ವಿಡಿಯೋಸ್ನ ನೋಡಬೇಕು ಅಂತ. ಮತ್ತು ಅದನ್ನು ನಂಬೋರೇ ಆಗಿದ್ದು ಇನ್ನೊಂದು ಕಾರಣ ಏನಾಗುತ್ತೆ, ನಾನು ಈ ರೀತಿ ಹೇಳೋದು ಮನಸ್ಸಿಗೆ ಕಾನ್ಫ್ಲಿಕ್ಟ್ ಆಗುತ್ತೆ. ನಮಸ್ಕಾರ. ಜೀವನ್ ಮುಕ್ತಾನಂದ ಲಹರಿನಲ್ಲಿ ಇಷ್ಟು ದಿನ ಶ್ಲೋಕಗಳು ನೋಡಿದಾಗ ಅದರಲ್ಲಿ ಆನಂದ, ಮಹದಾನಂದ, ಎಲ್ಲರನ್ನು ಸಮನಾಗಿ ಕಾಣುವುದು, ವಿಶ್ವಪ್ರೇಮ, ಹೀಗೆ ಹಲವಾರು ವಿಷಯಗಳನ್ನು ಶಂಕರಾಚಾರ್ಯರು ನಮಗೆ ತಿಳಿಸ್ಕೊಡ್ತಾ ಬರ್ತಾರೆ, ಒಬ್ಬ ಜೀವನ್ ಮುಕ್ತನಾದವನು ಹೇಗಿರ್ತಾನೆ ಅಂತ. ಆದರೆ ಈ ಸಂಚಿಕೆಯಲ್ಲಿ ಯಾವ ಶ್ಲೋಕ ಇದೆ ಅದು ನಮಗೆ ಒಂದು ರೀತಿ ಎಚ್ಚರಿಕೆಯನ್ನು ನೀಡುವಂತಹ ಶ್ಲೋಕ. ತುಂಬ ಸಟಲ್ಲಾಗಿ ಹೇಳ್ತಾರೆ, ಓಪನ್ ಆಗಿ ಹೇಳೋಂಥದ್ದಲ್ಲ, ಸಟಲ್ಲಾಗಿ ಹೇಳುವಂಥ ಶ್ಲೋಕ. ತುಂಬ ಸವಿಸ್ತಾರವಾಗಿ ನೋಡಬೇಕಾಗಿರುವಂಥ ವಿಷಯ ಇದು. ಆ ಶ್ಲೋಕ ಹೀಗಿದೆ: ಒಂದು ವೇಳೆ ಧ್ಯಾನಾಭ್ಯಾಸಗಳಿಂದಲೂ, ಒಂದೊಂದು ವೇಳೆ ಅರಳಿದ ಸುವಾಸನೆಯ ಹೂಗಳಿಂದಲೂ, ಒಂದೊಂದು ವೇಳೆ ನಿರ್ಮಲವಾದ ಬರಿಯ ಪತ್ರಗಳಿಂದಲೂ ದೇವನ ಅರ್ಚನೆಯನ್ನು ಮಾಡುತ್ತಾ ಸ್ತೋತ್ರಪರನಾಗಿ ಸಂತುಷ್ಟ ಮನಸ್ಕನಾಗಿದ್ದರೂ ಗುರುದೀಕ್ಷೆಯಿಂದ ಅಜ್ಞಾನವನ್ನು ನೀಗಿಸಿಕೊಂಡ ಮುನಿಯು ಭ್ರಾಂತಿಯನ್ನು ಹೊಂದುವುದಿಲ್ಲ. ಹಿಂದಿನ ಎಲ್ಲ ಶ್ಲೋಕಗಳಲ್ಲೂ ಭ್ರಾಂತಿ ಹೊಂದಲ್ಲ ಅಂತ ಹೇಳ್ತಾ ಬಂದಿದ್ದಾರೆ. ಇಲ್ಲೂ ಕೂಡ ಹೇಳ್ತಾರೆ ಭ್ರಾಂತಿ ಹೊಂದಲ್ಲ ಅಂತ. ಯಾವುದರಲ್ಲಿ? ಧ್ಯಾನದಲ್ಲಿ, ಆತ ಪೂಜೆ ಮಾಡುವಾಗ, ತನ್ಮಯನಾಗಿದ್ದಾಗ ಭ್ರಾಂತಿ ಹೊಂದಲ್ಲ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಗುರುವಿನ ದೀಕ್ಷೆ ಪಡೆದವನು ಭ್ರಾಂತಿ ಹೊಂದಲ್ಲ ಅಂತ. ಅಲ್ಲ, ಎಲ್ಲ ರೀತಿಯ ಭ್ರಾಂತಿಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಅಂತಲೇ ನಾವು ಧ್ಯಾನ, ಪೂಜೆ, ಪುನಸ್ಕಾರ ಮತ್ತೊಂದು ಕಡೆಗೆ ನಾವು ಒಲವು ಕೊಟ್ಟು ಬರ್ತೀವಿ. ಇಲ್ಲೇ ಮತ್ತೆ ಭ್ರಾಂತಿ ಹೊಂದಲ್ಲ. ಯಾವ ಭ್ರಾಂತಿ? ಇದು ತುಂಬ ವಿಶೇಷವಾದ ಶ್ಲೋಕ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ತುಂಬ ವಿಶೇಷವಾದ ಶ್ಲೋಕ. ನಾವೇನು ಅನ್ಕೋತೀವಿ ಹೊರಗಿನೆಲ್ಲ ಭ್ರಾಂತಿಗಳಿದೆ, ಕಳ್ಕೊಳ್ಳೋಕ್ಕೆ ಯೋಗಕ್ಕೆ ಬರ್ತೀವಿ, ಅಧ್ಯಾತ್ಮಕ್ಕೆ ಬರ್ತೀವಿ ಅಂತ. ಆದರೆ ಭ್ರಾಂತಿ ತಕ್ಷಣ ಅಲ್ಲಿಗೆ ಕಾಡೋದು ನಿಲ್ಲಿಸೋದಿಲ್ಲ. ಇಲ್ಲಿ ಮತ್ತೆ ಭ್ರಾಂತಿ ಕಾಡೋಕ್ಕೆ ಶುರು ಮಾಡುತ್ತೆ. ನಾವು ಒಪ್ಕೊಳ್ಳೋಕೆ ರೆಡಿ ಇರಲ್ಲ ಅಷ್ಟೇ. ಇದನ್ನು ಹಿಂದಿನ ಕಾಲದಿಂದಲೂ ಎಲ್ಲ ಗ್ರಂಥಗಳಲ್ಲೂ ಎಲ್ಲ ಗುರುಗಳು, ಋಷಿಮುನಿಗಳು ಎಲ್ಲರೂ ಇದನ್ನು ಎಚ್ಚರಿಕೆಯನ್ನು ನೀಡ್ತಾನೆ ಬಂದಿದ್ದಾರೆ. ಅದನ್ನು ಯೋಗ ಮಾಯೆ ಅಂತ ಕರೀತಾರೆ. ಅದನ್ನು ಏನಪ್ಪ ಇದು ಸಡನ್ನಾಗಿ ಇದ್ದಕ್ಕಿದ್ದಂಗೆ ಯಾರು ಹೇಳ್ದೋದು ಈ ವ್ಯಕ್ತಿ ಯೋಗ ಮಾಯೆ ಅಂತ ಶುರು ಮಾಡಿಬಿಟ್ನಲ್ಲ ಅಂತ ಅನ್ಕೋಬೇಡಿ. ಇದು ಸಟಲ್ಲಾಗಿ ಎಲ್ಲ ಕಡೆ ಹೇಳ್ಕೊಂಬಂದಿದ್ದಾರೆ. ಉದಾಹರಣೆಗೆ ಭಸ್ಮಾಸುರನ ಕತೆ. ಆತ ತಪಸ್ಸು ಮಾಡಿ ಎಲ್ಲ ಮಾಡಿ ಕೊನೆಗೆ ಕೇಳ್ಕೊಂಡಿದ್ದನು, ನನಗೆ ಅಮರತ್ವ ಬೇಕು, ನಾನು ಸಾಯಬಾರ್ದು. ಪ್ರತಿಯೊಬ್ಬನೂ ಸಾವಿಲ್ಲದೆ ಇರುವುದರಿಂದ, ಅಂದರೆ ಮೂಲದಲ್ಲಿ ಆತ್ಮನಿಗೆ ಸಾವಿಲ್ಲದೆ ಇರುವುದರಿಂದ ನಾನು ಸಾಯಬಾರ್ದು ಅಂತ ಕೇಳ್ಕೊಳ್ಳೋದ್ರ ಅರ್ಥವೇ ಇಲ್ಲ. ಹಾಗಾಗಿ ಅಲ್ಲೇ ನಮಗೆ ಒಂದು ಭ್ರಾಂತಿ ಶುರು ಆಗಿಬಿಡುತ್ತೆ, ನಾನು ಸಾಯಬಾರ್ದು ಅನ್ನೋಂಥದ್ದು. ಮತ್ತು ಭಗವಂತನ ಕೇಳಿದಾಗ ಸಾಯಬಾರ್ದು, ಆಯಿತು ತಲೆ ಮೇಲೆ ಕೈ ಇಟ್ಟರೆ ಅವ್ರು ಸುಟ್ಟೋಗ್ಬಿಡ್ಬೇಕು ಅಂತ ಕೇಳ್ಕೊಂಡ ಅಂತಂದರೆ, ನಾನು ಭಗವಂತನ ಅಷ್ಟೆಲ್ಲ ತಪಸ್ಸು ಮಾಡಿ ಅವನೇ ಕಣ್ಮುಂದೆ ಬಂದಾಗ ಅದೇ ನಿಜವಾಗ್ಲೂ ತಪಸ್ಸಿನ ಫಲ ಅಂತ ಅಂದ್ಕೊಳ್ಳದೆ ಮತ್ತೆ ಅವನ ಹತ್ರ ಅದು ಬೇಕು ಇದು ಬೇಕು ಕೇಳ್ತಾ ಶುರು ಮಾಡ್ತಾನೆ. ಕೊನೆಗೆ ಕೇಳೋದೇನು ಮತ್ತೆ ಅಹಂಕಾರದ ಬೇಡಿಕೆಯಾಗುತ್ತೆ. ಅವನು ಎಲ್ಲರ ತಲೆ ಮೇಲೂ ಇಟ್ಟು ಸುಟ್ಟೋಗ್ಬೇಕು ಅಂದಾಗ ಶಿವನ ತಲೆ ಮೇಲೆ ಕೈ ಇಡೋದಕ್ಕೆ ಹೋಗ್ತಾನೆ. ತಮಗೆಲ್ಲ ಗೊತ್ತಿರೋ ಕತೆ. ಆಗ ವಿಷ್ಣು ಯೋಗ ಮಾಯೆ ಸಹಾಯದಿಂದ ಆತ ಮೋಹಿನಿಯಾಗಿ ಬಂದು ತನ್ನ ತಲೆಯ ಮೇಲೆ ತಾನೇ ಕೈ ಇಟ್ಟು ಸುಡಿಸ್ತಾನೆ. ಇದನ್ನೇ ಯೋಗ ಮಾಯೆ ಅಂತ ಎಲ್ಲ ಕಡೆ ಹೇಳ್ಕೊಂಡು ಬಂದರು. ಈಗ ಉದಾಹರಣೆಗೆ ರಾವಣನ ಕತೆ ಬರುತ್ತೆ. ಆತ ತನ್ನ ಕರಗಳನ್ನು ಬಗೆದು ಅದರಲ್ಲಿ ವೀಣೆ ಮಾಡಿ ಅವನು ನುಡಿಸ್ದ ಅಂತ. ಅಂದರೆ ಅವನಿನ್ನೂ ಸ್ವಾಧಿಷ್ಠಾನದಲ್ಲಿದ್ದ, ಮುಂದಕ್ಕೆ ಬೆಳೆದಿಲ್ಲ. ಅದಕ್ಕೇ ಅಲ್ಲಿ ಹೋದರು, ಶಿವನಂತಕ್ಕೆ ಹೋದರು, ಆತ್ಮಲಿಂಗನ ತಾಯಿಗೋಸ್ಕರ ತಂದು ಕೊಡ್ತಾನೆ, ಅದಕ್ಕೋಸ್ಕರ ತೊಗೊಂಬರೋದಕ್ಕೆ ಹೋಗ್ತಾನೆ, ಕೊನೆಗೆ ವಂಚಿತನಾಗ್ತಾನೆ. ತಮಗೆಲ್ಲ ಗೊತ್ತಿರೋ ಕಥೆಗಳೇ. ಹೀಗೆ ಪ್ರತಿಯೊಂದರಲ್ಲೂ ಯೋಗ ಮಾಯ ಬಗ್ಗೆ ಹೇಳ್ತಾ ಹೋಗಿದೆ. ಕೃಷ್ಣನ ವಿಷಯಕ್ಕೆ ಬಂದಾಗ, ಕಂಸನ ವಿಷಯಕ್ಕೆ ಬಂದಾಗಲೂ ಅಷ್ಟೇ, ಇದೇ ಕೃಷ್ಣ ಇರಬೇಕು, ಇವನನ್ನು ಕೊಲ್ಲಕ್ಕೆ ಬಂದಿರೋನು ಅಂತ ಅನ್ಕೊಳಕ್ಕೆ ಹೋಗೋಷ್ಟೊತ್ತಿಗೆ ಆ ಯೋಗ ಮಾಯ ಪ್ರಕಟವಾಗುತ್ತೆ. ನಾನಲ್ಲಪ್ಪ, ಇಲ್ಲೆಲ್ಲೋ ಹಿಡಿಬೇಡ, ಇಲ್ಲಿದನ್ನು ನೋಡು, 7ನೇ ಅವನು ಇಲ್ಲಿದ್ದಾನೆ ಕೃಷ್ಣ, ಇಲ್ಲಿ ಹೋಗಿ ಹಿಡಿ, ಅವನು ಇಲ್ಲಿಲ್ಲ ಅಂತ ಯೋಗ ಮಾಯಿ ಇಲ್ಲಿ ಬಂದು ಹೇಳ್ತಾಳೆ. ನಮಗೆಲ್ಲ ಕಾಡೋದು ಇಲ್ಲಿಂದ ಇಲ್ಲಿಗೆ ಬರೋವಾಗಲೇ. ಇದು ಯೋಗ ಶಕ್ತಿ. ಮತ್ತೊಂದು ಇದರಿಂದ ಹಲವಾರು ವಿಷಯಗಳನ್ನು ನೀಡುವಂಥ ಚಕ್ರಗಳು, ದ ಮೋಸ್ಟ್ ಡೇಂಜರಸ್ ಆ್ಯಂಡ್ ವಲ್ನರಬಲ್ ಚಕ್ರಾಸ್. ಇದೇನು ಮಾಡುತ್ತೆ, ನಮಗೆ ಭ್ರಾಂತಿಯನ್ನು ಮೂಡ್ತಾ ಹೋಗಿಸುತ್ತೆ. ಇದನ್ನು ಎಚ್ಚರಿಕೆ ನೀಡೋದಕ್ಕೇ ಯೋಗ ಮಾಯಿ ಅಂತದನ್ನು ಉಲ್ಲೇಖ ಮಾಡ್ತಾ ಬಂದರು. ಧ್ಯಾನದಲ್ಲಿ ನಮಗೇನಾಗುತ್ತೆ, ನಾವು ಧ್ಯಾನ ಕೂತ್ಕೊಂಡು ಈ ರೀತಿ ಆಯಿತು ಆ ರೀತಿ ಆಯಿತು ಅಂತ ಶುರು ಮಾಡಿಬಿಡ್ತೀವಿ. ಆದರೆ ಅದು ನಮ್ಮ ಮನಸ್ಸಿನ ಭ್ರಾಂತಿಯಾಗಿರುತ್ತೆ. ಯೋಗ ನಮ್ಮನ್ನು ಆಟಾಡಿಸುತ್ತೆ. ಹಾಗಾಗಿ ಇದ್ರ ಬಗ್ಗೆ ನಾನು ಹಲವಾರು ಸಲ ಮಾತಾಡಿದೆ. ಯೋಗ ಸಿದ್ಧಿಗಳ ಬಗ್ಗೆನೇ ಒಂದು ಸಂಚಿಕೆ ಮಾಡಿ, ಯೋಗ ಸಿದ್ಧಿಗಳೇನು, ಅಲ್ಲಿ ಬರೋಂಥ ಸಿದ್ಧಿಗಳು ಯಾವ್ಯಾವ ರೀತಿ, ಅದನ್ನು ತಪ್ಪಿಸ್ಕೋಬೇಕಿರೋದು ಹೇಗೆ, ಇದ್ರ ಬಗ್ಗೆ ಯಾರ್ಯಾರು ಎಚ್ಚರಿಕೆ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಒಂದು ಕೂಲಂಕುಷವಾದ ಸಂಚಿಕೆನೇ ಮಾಡಿದ್ದೆ. ಹಾಗೆ ಇದು ಒಂದು ರೀತಿ ನಮ್ಮನ್ನು ಕಾಡುವಂತಹ ಭ್ರಾಂತಿಗಳು.
ಇನ್ನು ನಮಗೆಲ್ಲ ಸಮುದ್ರ ಮಂಥನ ಕತೆ ಕೂಡ ಗೊತ್ತು. ಅದರಲ್ಲಿ ದೇವಾಸುರರು ಸೇರಿ ಮಂಥನ ಮಾಡ್ತಾರೆ. ಆಗ ಅಮೃತ ಸಿಗೋದಕ್ಕೆ ಹೋದಾಗ ಮತ್ತೆ ಭಗವಂತ ಮೋಹಿನಿ ರೂಪದಲ್ಲಿ ಬಂದು ಎಲ್ರಿಗೂ ಅವನು ಅಮೃತವನ್ನು ಹಂಚುವುದರಲ್ಲಿ ತಾನು ಏನು ಕೆಲಸ ಮಾಡಬೇಕು ಅದು ಮಾಡಿ ಹೋಗ್ತಾನೆ. ಅಂತಂದರೆ ನಾವು ನಮ್ಮಲ್ಲಿ ಎರಡು ಬಗೆ ಇರುತ್ತೆ. ಎರಡು ಅಮೃತವನ್ನೇ ಬಯಸಿರುತ್ತೆ. ಒಂದು, ನಾನು ಮತ್ತೆ ಹುಟ್ಟು ಸಾವು ಎನ್ನುವ ಸರಪಳಿಯಿಂದ ಕಳಚಿಕೊಳ್ಳಬೇಕು ಎನ್ನುವುದು ದೇವತೆಗೆ, ಅಂದರೆ ಒಂದು ಸಾತ್ವಿಕವಾದ ಒಂದು ಬಯಕೆಯಾದರೆ, ನಾನು ಸಾಯಬಾರ್ದಪ್ಪ, ನಾನು ಹುಟ್ಟ ಸಾವು ಮೀರಿಬಿಡ್ತೀನಪ್ಪ, ಈ ರೀತಿಯ ಒಂದು ಅಹಂಕಾರದ ಒಂದು ಬಯಕೆಯ ಒಂದು ವಾಂಛೆ ಕೂಡ ನಮ್ಮಲ್ಲಿ ಯೋಗದಲ್ಲಿ ಆಧ್ಯಾತ್ಮಕ್ಕೆ ಬಂದಾಗ ಅದು ಕೂಡ ಇರುತ್ತೆ. ಎಷ್ಟೋ ಜನಕ್ಕೆ ಜೀವನ ಎಷ್ಟು ಸಾಕಾಗಿರುತ್ತೆ ಅಂದರೆ, ಇನ್ನು ನಾನು ಹುಟ್ಟಬಾರ್ದು, ಏನು ಕೊನೆ ಜನ್ಮ ಆಗಿರಬೇಕು ಅಂತ ಹಠದಲ್ಲಿ ಬರೋರ್ತಾರೆ. ತಪ್ಪು ಅಂತ ಹೇಳ್ತಿಲ್ಲ. ಆ ರೀತಿ ಬಂದಾಗ ನಮಗೆ ಭ್ರಾಂತಿಗಳು ಹೆಚ್ಚಾಗಿ ಕಾಡುತ್ತವೆ. ನಾನು ಆ ರೀತಿ ಯಾವ ಉದ್ದೇಶದಲ್ಲೂ ಆಧ್ಯಾತ್ಮಕ್ಕೆ ಬರಬಾರ್ದು ಅಂತ ಹೇಳ್ತಿಲ್ಲ. ನಾವು ಯಾವ್ಯಾವ ವಾಂಛೆಗಳು ಇಟ್ಕೊಂಡ್ಬರ್ತೀವಿ, ಯಾವ್ಯಾವ ಮನಸ್ಥಿತಿ ಇಟ್ಕೊಂಡು ಆಧ್ಯಾತ್ಮಕ್ಕೆ ಬರ್ತೀವಿ, ಆಗ ಮಾಯೆ ಆಯಾ ರೀತಿ ನಮ್ಮನ್ನು ಕಾಡೋಕ್ಕೆ ಶುರು ಮಾಡುತ್ತೆ. ಸತ್ಯವನ್ನಷ್ಟೇ ಬಯಸಿ ಸತ್ಯದ ಕಡೆಗೇ ಒಲವಿದ್ದಾಗ ಯೋಗ ಮಾಯೆ ಕಾಡುವ ರೀತಿ ಬೇರೆ, ಈ ರೀತಿ ಇದ್ದಾಗ ಬೇರೆ. ಗುರುವನ್ನು ಹುಡುಕುವಾಗ ನಾವು ಯಾವ ಉದ್ದೇಶದಲ್ಲಿ, ಯಾವ ಭಾವದಲ್ಲಿ ಗುರುವನ್ನು ಹುಡುಕ್ತಿದ್ದೀವಿ ಅಂದಾಗ ಗುರು ಮಾಡುವ ಪರೀಕ್ಷೆ ಕೂಡ ಬೇರೆ. ಹಾಗೆ ನಾವು ಯೋಗ ಮಾರ್ಗಕ್ಕೆ ಅಂತ ಬಂದಾಗ ನಾವು ಯಾವ ಉದ್ದೇಶದಲ್ಲಿ ಬಂದ್ವಿ ಅನ್ನೋ ರೀತಿ ಯೋಗ ನಮ್ಮನ್ನು ಕಾಡುತ್ತೆ. ಹಾಗಾಗಿ ನಮ್ಮಲ್ಲೇ ದೇವ ಅಸುರರಿಬ್ಬರು ಮಂಥನ ಬಂದಾಗ, ನಾನು ಯೋಗದಲ್ಲಿ ಧ್ಯಾನದಲ್ಲಿ ತೊಡಕೊಂಡಿದ್ದೀನಿ ಅಂದಾಗ ನನ್ನಲ್ಲಿ ಎರಡು ಬಗೆಯ ವಾಂಛೆಗಳು ನಮ್ಮಲ್ಲಿರುತ್ತೆ. ಒಂದು ಸಾತ್ವಿಕವಾದ ವಾಂಛೆ, ಸತ್ಯವನ್ನೇ ಅರಿಯಬೇಕು, ನಾನು ಭಗವಂತನ ಅರಿಯಬೇಕು ಅನ್ನೋ ಒಂದು ವಾಂಛೆ. ಆದರೆ ನಾನು ಸತ್ಯನ ಅರಿತುಬಿಡ್ತೀನಿ, ನನಗೆ ಈ ಜನ್ಮನೇ ಸಾಕು, ಈ ರೀತಿಯ ಒಂದು ಮತ್ತೊಂದು ಯೋಗ ಸಿದ್ಧಿಗಳನ್ನ ಪಡ್ಕೊಂಡ್ಬಿಡ್ತೀನಿ, ನಾನು ಒಂದು ಉನ್ನತವಾದ ಸ್ಥಾನ ಪಡೆದು ಬಿಡ್ತೀನಿ, ಈ ರೀತಿಯ ಒಂದು ಹಲವಾರು ನಮಗೆ ಗೊತ್ತಿಲ್ಲದಷ್ಟು ಭ್ರಮೆಗಳು ನಮ್ಮಲ್ಲಿರುತ್ತೆ, ವಾಂಛೆಗಳಿರುತ್ತೆ, ದುರಾಸೆಗಳು ಇರುತ್ತೆ. ಇವು ಬಂದಾಗ ಅದು ಯಾವಾಗ ಅಸುರ ಪ್ರವೃತ್ತಿ ನಮ್ಮಲ್ಲಿ ಹೆಚ್ಚಾಗತ್ತೆ. ಇದನ್ನು ದೇವ ಅಸುರರಂತ ಉದಾಹರಣೆ ಕೊಟ್ಟರು ಅಂದ ತಕ್ಷಣ ಅಸುರರು ಕೆಟ್ಟವರು, ರಾಕ್ಷಸರು, ದೇವರುಗಳು ಒಳ್ಳೆಯವರು ಅಂತಲ್ಲ. ನಮ್ಮಲ್ಲೇ ಎರಡು ಬಗೆಯ ರೀತಿ ಇರುತ್ತೆ. ಒಂದು ಕಪ್ಪು, ಒಂದು ಬಿಳುಪು ಇದ್ದಿರುತ್ತೆ. ಬಟ್ ನಾವು ಗ್ರೇ ಏರಿಯಾ ಕಡೆಗೆ ಹೋಗಬೇಕು. ಇನ್ನು ಇಂತಹ ಒಂದು ಅಸುರ ಪ್ರವೃತ್ತಿ ನಮ್ಮಲ್ಲಿ ಏನಿರುತ್ತೆ, ಅದೇನಾದರೂ ನಮ್ಮಲ್ಲಿ ಹೆಚ್ಚಿದ್ರೆ, ಅಂದರೆ ನಾವು ಎಲ್ಲ ಬಯಕೆಗಳನ್ನು ತೊರೆದು ಆಧ್ಯಾತ್ಮದಲ್ಲಿ ನಾವು ಬರ್ತೀವಿ ಅಂದಾಗ, ಅದರ ಬಗ್ಗೆನೇ ಹೆಚ್ಚು ಬಯಕೆ ಆದಾಗ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಅಧ್ಯಾತ್ಮದಲ್ಲಿದ್ದೀನಿ, ನಾನು ಹಳೆದೆಲ್ಲ ಬಿಟ್ಟುಬಿಟ್ಟಿದ್ದೀನಿ, ನಾನೀಗ ಉನ್ನತನಾಗಿದ್ದೀನಿ, ಈ ರೀತಿಯ ನಮ್ಮೊಂದಷ್ಟು ಭ್ರಮೆಗಳಿರುತ್ತೆ. ಬೇರೆಯವರೆಲ್ಲ ಹಾಳಾಗ್ತಿದ್ದಾರೆ, ಅವರು ಸಂಸಾರದಲ್ಲೇ ತೊಡ್ಕೊಂಡ್ಬಿಟ್ಟಿದ್ದಾರೆ, ಮೆಟೀರಿಯಲಿಸ್ಟಿಕ್ ಆಗಿಬಿಟ್ಟು ನಾನು ಸ್ಪಿರಿಚುವಲ್ ಆಗಿದೆ ಅಂತ ಅಹಂಕಾರವೇ ಬಂತು ಅಂದರೆ ಆತನಿಗೆ ಅವ್ನು ಧ್ಯಾನಕ್ಕೆ ಕೂರವಲ್ಲ ಹಾಗೆ ಕೂರ್ತಿರ್ತಾನೆ. ಹಿಂಗೆ ಫಸ್ಟೇ ಸ್ಮೈಲಿಂಗ್ ಫೇಸಲ್ಲಿ ಹಿಂಗೆ ಕೂತ್ಕೊಂಡ್ಬಿಟ್ಟಿರ್ತಾರೆ. ಎಷ್ಟು ಜನ ನೋಡ್ತೀನಿ. ಇಲ್ಲಾಂದರೆ ಫುಲ್ ಸ್ಟ್ರಿಕ್ಟಾಗಿ ನಾನು ಧ್ಯಾನ ಮಾಡ್ತೀನಿ ಅಂತ ಸ್ಟ್ರಿಕ್ಟಾಗಿ ಕೂರೋರು ಕೂಡ ಇರ್ತಾರೆ. ಅಂದರೆ ಧ್ಯಾನ ಅಂದ್ರೂ ಶಿಸ್ತಾಗಿ ಮಾಡೋವಂಥದ್ದು, ಹೀಗೆ ಹಲವಾರು ರೀತಿ ನಾವು ಅವರು ಕೂರುವ ಭಂಗಿಯಲ್ಲೇ ಹೇಳಬಹುದು. ಅವರು ಧ್ಯಾನ ಅನ್ನೋದನ್ನು ಹೇಗೆ ಅಂದ್ಕೊಂಡಿದ್ದಾರೆ, ಅವರ ಪ್ರಕಾರ ಧ್ಯಾನದ ಕಲ್ಪನೆ ಏನು, ಪರಿಭಾಷೆ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ. ಧ್ಯಾನದ ಸುಮ್ಮನೆ ತಾನಾಗಿ ಕೂತು ತಾನಾಗಿ ಆಗುವುದು, ಅದೊಂದು ಸ್ಥಿತಿ. ನಾವು ಪ್ರತ್ಯಾಹಾರ, ಧಾರಣೆ, ಈ ರೀತಿಯವನ್ನ ಹಂತಗಳು ನಮಗೆ ತಿಳಿಯದೆ ನಾನು ಧ್ಯಾನದ ಏನೋ ಕೂತ್ಕೊಂಡು ಮಾಡೋಂಥದ್ದು ಒಂದಷ್ಟು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿಬಿಟ್ಟು ಅಥವಾ ಯಾವನೋ ಒಬ್ಬ ಗುರು ಹೇಳ್ತಂಥದ್ದು ಕೇಳಿಬಿಟ್ಟು ಸುಮ್ಮನೆ ಹಾಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಹೋದವರು ಭಾವದಲ್ಲಿ, ಅವರ ಭಂಗಿಯಲ್ಲಿ, ಅವರ ಮುಖಚರ್ಯೆಯಲ್ಲೇ ಗೊತ್ತಾಗ್ಬಿಡುತ್ತೆ ಯಾವ ರೀತಿಯಲ್ಲಿ ಆತ ಪ್ರವೇಶ ಮಾಡ್ತದೆ ಧ್ಯಾನವನ್ನು ಅಂತ. ಯಾವ ಭಾವದಲ್ಲಿ ಕೂರ್ತೀವೋ ನಮ್ಗೆ ಆ ಭಾವವೇ ಮೊದಲು ಒಳಗಡೆ ರಿಫ್ಲೆಕ್ಟ್ ಆಗುತ್ತೆ. ಇದನ್ನೇ ಯೋಗ ಮಾಯೆ ಅಂತ ಹೇಳೋದು. ಯಾವಾಗ ನಿಜವಾದ ಗುರುವಿನಿಂದ ಸರಿಯಾಗಿ ಸೂಕ್ತ ಕಾಲಕ್ಕೆ ಅಜ್ಞಾನವನ್ನು ಕಳಚಿಸಿ ಗುರು ದೀಕ್ಷೆಯನ್ನು ಕೊಟ್ಟು ಆ ಮಾರ್ಗ ಏನು ಅಂತ ಹೇಳಿ ಅದು ಯಾವ ರೀತಿ ಇರುತ್ತೆ, ಆ ವ್ಯಕ್ತಿ ಹೇಗೆ ಅದನ್ನು ಪ್ರವೇಶ ಮಾಡಬೇಕು, ಇವೆಲ್ಲ ಮಾರ್ಗದರ್ಶನ ಗುರು ನೀಡಿ ಗುರು ಸಮ್ಮುಖದಲ್ಲೇ ಆತ ಯಾವಾಗ ಧ್ಯಾನಕ್ಕೆ ತೊಡಗ್ತಾನೆ, ಮತ್ತೊಂದು ಮಾಡ್ತಾನೆ, ಆಗ ಅವನಿಗೆ ಆ ರೀತಿ ಭ್ರಾಂತಿ ಕಾಡುವುದಿಲ್ಲ. ಯಾಕೆ ಅಂದರೆ ಅವನು ದಾರಿ ತಪ್ಪಿದನ ಇಲ್ವಾ ಅಂತ ಮಾನಿಟರ್ ಮಾಡೋಕ್ಕೆ ಗುರು ಎದುರಿಗೆ ಕೂತಿರ್ತಾನೆ. ಅಂದರೆ ಪ್ರತಿ ಕ್ಷಣವೂ ಅವನನ್ನು ಮಾನಿಟರ್ ಮಾಡ್ತಿರ್ತಾನೆ, ಸರಿ ತಪ್ಪುಗಳನ್ನು ತಿದ್ದುತ್ತಾ ಇರ್ತಾನೆ. ಹಾಗಾಗಿ ಯೋಗ ಮಾರ್ಗದಲ್ಲಿ ನಡೆದಾಗ, ಗುರುವಿಂದ ದೀಕ್ಷೆ ಪಡೆದು ಅವನ ಸಮ್ಮುಖದಲ್ಲೇ ಧ್ಯಾನವನ್ನು ಅಭ್ಯಾಸ ಮಾಡಿದಾಗ, ಯೋಗವನ್ನು ಅಭ್ಯಾಸ ಮಾಡಿದಾಗ ಅವನಿಗೆ ಇಂತಹ ಭ್ರಾಂತಿಗಳು ಆಗೋದಿಲ್ಲ. ಯಾಕೆಂದರೆ ಅವನು ಮಾನಿಟರ್ ಮಾಡೋಕ್ಕೆ ಗುರು ಎದುರಿಗೆ ಕೂತಿರ್ತಾನೆ. ಇದು ಇಲ್ಲಿ ಆಗುವಂತಹ ಆಧ್ಯಾತ್ಮದಲ್ಲಿ ಮಾಯೆ ಕಾಡುವಂತಹ ಬಗೆಯೇ ಬೇರೆ. ಇದು ನಮಗೆ ಎಷ್ಟು ರಿಯಲಿಸ್ಟಿಕ್ ಅನಿಸ್ಬಿಡುತ್ತೆ ಅಂದರೆ ಒಪ್ಕೊಳ್ಳೋಕ್ಕೆ ನಾವು ರೆಡಿ ಇರಲ್ಲ. ಇಲ್ಲ ಸರ್, ನನಗೆ ದೇವಿ ಕಾಣಿಸ್ಬಿಟ್ಲು, ಮತ್ತೊಂದು ಕಾಣಿಸ್ಬಿಟ್ಲು ಅಂತ ಅಂತಿರ್ತಾರೆ. ಅದು ಅವರಿಗೆ ನನ್ನ ಮಾತುಗಳು ಖಂಡಿತ ನಿರಾಶೆ ತರಬಹುದು. ಯಾಕೆ ಅಂದರೆ ಅವ್ರಿಗೆ ಅನುಭವ ಅಷ್ಟು ನಿಜ ಅನಿಸ್ಬಿಟ್ಟಿರುತ್ತೆ. ಇದು ಮುಂದೆ ಹೋಗ್ತಾ ಹೋಗ್ತಾ ಅದು ಯಾಕೆ ಭ್ರಾಂತಿ ಇರೋದು ಮುಂದೆ ಸಂಚಿಕೆ ತಮಗೆ ಗೊತ್ತಾಗ್ತಾ ಹೋಗುತ್ತೆ. ಯೋಗ ಮಾಯೆಯಿಂದ ಮುಚ್ಚಿಕೊಂಡಿರುವ ನಾನು ಎಲ್ಲರಿಗೂ ಬಯಲಾಗಲಾರೆ.
ಕೃಷ್ಣ ಈ ರೀತಿ ಗೀತೆಯಲ್ಲಿ ತುಂಬ ಸೂಕ್ಷ್ಮವಾಗಿ ಹೇಳಿದ್ದಾನೆ. ಯೋಗ ಮಾಯೆ ಹೇಗೆ ನನ್ನ ಆವರಿಸ್ಕೊಂಡಿದೆ ಅಂತಂದರೆ, ಈ ಯೋಗ ಮಾಯೆ ಎಂದಾಗ ಹಲವು ರೀತಿಯಲ್ಲಿ ನಾವು ವೈಷ್ಣವರಲ್ಲಿ, ಶಾಕ್ತರಲ್ಲಿ ಹಲವು ರೀತಿಯಲ್ಲಿ ಯೋಗ ಮಾಯೆನ ವಿವರಿಸಿದ್ದಾರೆ. ಯೋಗ ಮಾಯೆ ಅಂದಾಗ ಭಗವಂತನ ಶಕ್ತಿ ಅಂತನೂ ಹೇಳ್ತೀವಿ, ಅದು ಸೃಷ್ಟಿಗೆ ಸಹಾಯಕವಾದದ್ದು ಮತ್ತೊಂದು ಅಂತಲೂ ಹೇಳ್ತಾರೆ. ಹಾಗೆ ಯೋಗ ಮಾಯೆನ ಈ ಕಾಂಟೆಕ್ಸ್ಟಲ್ಲಿ ಬಳಸ್ತೀವಿ. ಏನಂದರೆ ಭಗವಂತ ಮತ್ತು ನಮ್ಮ ನಡುವೆ ಒಂದು ಮಾಯೆ ಇದೆ, ಅದು ಜಗತ್ತು ಹೊರಗಿಂದ ನೋಡುವಾಗ ಅದು ಮಾಯೆಯಾಗಿದೆ, ಸತ್ಯವನ್ನು ಕಾಣೋದು ತಡೀತಿದೆ ಅಂತ ಹೇಳೋ ಹಾಗೆ ಒಳಗಡೆ ಕೂಡ ಇಲ್ಲಿ ಯೋಗ ಮಾಯೆ ಇದೆ, ಅದು ಭಗವಂತನಿಗೂ ನಮ್ಮ ನಡುವೆ ಅದು ಪರದೆಯಾಗಿದೆ. ನಾವು ಹೇಗೆ ನೋಡ್ತಿದ್ದೋ ಹಾಗೆ ನಮ್ಮೊಳಗೆಲ್ಲ ಅದು ಆಟ ಆಡಿಸಿ ಮತ್ತಿಲ್ಲಿ ದ್ವಂದ್ವವನ್ನೇ ಮೂಡಿಸಿರುತ್ತೆ. ಹಾಗಾಗಿ ಕೃಷ್ಣ ಹೇಳ್ತಾನೆ, ನನ್ನ ಮತ್ತು ನಿಮ್ಮ ನಡುವೆ ಯೋಗ ಮಾಯೆ ಇದೆ, ಅದು ಎಲ್ಲರ ಕೈಲಿ ಸಾಧ್ಯ ಇಲ್ಲ ಅಂದರೆ ಡಿಮೋಟಿವೇಟ್ ಮಾಡ್ತಿಲ್ಲ ಅವನು, ಅದಕ್ಕೆ ಒಂದಷ್ಟು ಕ್ವಾಲಿಫಿಕೇಷನ್ಸ್ ಕೊಡ್ತಾನೆ ಕೃಷ್ಣ. ಈ ರೀತಿ ಇರಬೇಕು ವ್ಯಕ್ತಿ, ಸಾತ್ವಿಕವಾಗಿರಬೇಕು, ಮತ್ತೊಂದು ಅವನೆಲ್ಲ ರೀತಿಯ ಸುಖ ದುಃಖಗಳನ್ನ ಸಮನಾಗಿ ನೋಡೋಕ್ಕೆ ಶುರು ಮಾಡಿರಬೇಕು, ಯಾರನ್ನು ಶತ್ರು ಭಾವದಿಂದ ನೋಡಬಾರ್ದು, ಹೀಗೆ ಹಲವಾರು ಕ್ವಾಲಿಟೀಸ್ ಕೊಟ್ಟಿದ್ದಾನೆ. ಅಂತಹ ಕ್ವಾಲಿಟೀಸಲ್ಲಿ ನಡೀತಾ ಬರ್ತಾ ಜ್ಞಾನ, ಕರ್ಮ, ಭಕ್ತಿ, ಹೀಗೆ ಹಲವಾರು ಮಾರ್ಗಗಳಲ್ಲಿ ನಡೀತಾ ಹೋದವರಿಗೆ ಸಿಗುತ್ತೆ, ಇಲ್ಲದೆ ಹೋದರೆ ಸಿಗುವುದಿಲ್ಲ ಅಂತ ಹೇಳ್ತಾನೆ ಹೊರತು ಮಿಕ್ತರೆಲ್ಲರೂ ಡಿಮೋಟಿವೇಟ್ ಮಾಡ್ತಾ ಇಲ್ಲ. ನನ್ನ ಮತ್ತು ನಿಮ್ಮ ಮಧ್ಯ ಸತ್ಯ, ಭಗವಂತ, ಕೈವಲ್ಯ, ಅದು ಏನು ಬೇಕಾದ್ರೂ ಕರಿಬೋದು. ಅದನ್ನು ಶಿವ ಅನ್ನಿ, ಪಾರ್ವತಿ ಅನ್ನಿ, ಅಥವಾ ಶಕ್ತಿ ಅನ್ನಿ, ಏನು ಬೇಕಾದ್ರೂ ಕರೆಯೋಣ, ಗಣಪತಿ ಅನ್ನಿ, ಸ್ಕಾಂದ ಅನ್ನಿ, ಯಾವುದೇ ಆಗಲಿ, ನಾವು ಯಾವುದನ್ನು ಅಚೀವ್ ಮಾಡೋಕ್ಕೆ ಅಂತ ಹೋಗ್ತಿದ್ದೀವೋ ಆತನ ಮತ್ತು ನಮ್ಮ ಮಧ್ಯೆ ಒಂದು ಯೋಗ ಮಾಯೆ ಇದೆ, ಅದು ನಮ್ಮನ್ನು ತಡೀತಾ ಇದೆ ಅಂತ ಕೃಷ್ಣ ತುಂಬ ಸ್ಪಷ್ಟವಾಗಿ ನಿರೂಪಣೆ ಕೊಡ್ತಾನೆ. ಧ್ಯಾನಕ್ಕೆ ಸಂಬಂಧಪಟ್ಟಂತಹ ಭ್ರಾಂತಿ ಬಗ್ಗೆ ನಾವು ಮಾತಾಡಿದ್ವಿ. ಈಗ ಅಲ್ಲಿ ಶಂಕರಾಚಾರ್ಯರು ಯಾರು ಪೂಜೆಯಲ್ಲಿ ಪುನಸ್ಕಾರದಲ್ಲಿ ತನ್ಮಯರಾಗಿರ್ತಾರೋ ಅವನಿಗೂ ಭ್ರಾಂತಿ ಕಾಡಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಯಾವ ರೀತಿ ಭ್ರಾಂತಿ ಕಾಡುತ್ತೆ ಮಾಮೂಲಿ ಜನಕ್ಕೆ? ಗುರು ಸಮ್ಮುಖದಲ್ಲಿದ್ದರೆ ಭ್ರಾಂತಿ ಕಾಡಲ್ಲ, ಪೂಜೆ ಮಾಡುವಾಗ ಆ ಗುರು ಇಲ್ಲದೆ ತಾವೇ ಮಾಡಿಕೊಂಡ್ರೆ ಭ್ರಾಂತಿ ಕಾಡುತ್ತೆ ಅನ್ನೋ ಅರ್ಥ. ಹಾಗಾದರೆ ಮಾಮೂಲಿ ಜನಕ್ಕೆ ಯಾಕೆ ಅದಂತ ಎಂಥ ಭ್ರಾಂತಿ ಕಾಡ್ತಾ ಇದೆ? ಇದೇನಾಗುತ್ತೆ, ನಮ್ಮಲ್ಲಿ ಮಾನಸ ಪೂಜಾ ವಿಧಾನ ಅಂತಿದೆ, ಅದು ಜಗತ್ತು ಎಲ್ಲ ಯೋಗ ಮಾರ್ಗದಲ್ಲೂ ಅದು ಇದ್ದಿದ್ದೆ. ನಿಮಗೆ ಟಿಬೇಟಿಯನ್ ಕಲ್ಚರ್ಗೆ ಹೋದಾಗ ಕಾಗ್ಯು ಅಂತೊಂದು ಪದ್ಧತಿ ಇದೆ, ಅದು ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗೆ ನೀವು ಶಂಕರಾಚಾರ್ಯ ವಿಷಯಕ್ಕೆ ಬಂದಾಗ ಮಾನಸ ಪೂಜಾ ಸ್ತೋತ್ರ ಇದೆ, ತ್ರಿಪುರ ಸುಂದರಿ ಮಾನಸ ಪೂಜಾ ಸ್ತೋತ್ರ, ಶ್ರೀವಿದ್ಯೆ, ಯಂತ್ರ, ಮಂತ್ರ, ತಂತ್ರದಲ್ಲಿ ಮೂರಲ್ಲೂ ನಾವು ಅದನ್ನು ಕಲ್ಪಿಸಿಕೊಳ್ಳುವ ಬಗೆ ಇದೆ. ಈಗ ಹಿಮಾಲಯನ್ ಟ್ರೆಡಿಷನ್ಗೆ ಅಂತ ಬಂದಾಗ ಯಾಜ್ಞವಲ್ಕ ಪರಂಪರೆ ಮತ್ತು ವಿಶ್ವಾಮಿತ್ರ ಪರಂಪರೆಗಳು ಇವತ್ತು ಹಿಮಾಲಯದಲ್ಲಿ ಅದು ಈಗಲೂ ಜೀವಂತವಾಗಿದೆ ಆ ಮಾರ್ಗಗಳು. ಅದರಲ್ಲಿ ಮಂತ್ರವನ್ನು ನಾನು ನಿಮಗೆ ತುಂಬ ಎಲ್ಲವನ್ನು ಪರಿಚಯಕ್ಕಷ್ಟೇ ಹೇಳ್ತಾ ಇದ್ದೀನಿ, ನೀವೆಲ್ಲ ಅಭ್ಯಾಸ ಮಾಡುವಾಗ ಅದು ಗುರು ಮುಖೇನ ಮಾಡುವಂಥದ್ದು. ಹಿಮಾಲಯನ್ ಟ್ರೆಡಿಷನಲ್ಲಿ ಮಂತ್ರವನ್ನು, ಈಗ ಉದಾಹರಣೆ ಮೃತ್ಯುಂಜಯ ಮಂತ್ರ ಅಂತ ಅಂದ್ಕೊಳ್ಳೋಣ. ಈ ಮೃತ್ಯುಂಜಯ ಮಂತ್ರವನ್ನು ಅದನ್ನು ಮೊದಲು ಗುರು ದೀಕ್ಷೆ ಕೊಡ್ತಾನೆ, ಅದಕ್ಕೆ ಬೇಕಾದಂಥ ಅರ್ಥವನ್ನು ಮತ್ತೊಂದೆಲ್ಲವನ್ನು ಆ ಮಂತ್ರದ ಅರ್ಥವನ್ನೆಲ್ಲ ಬಿಡಿಸಿ ಹೇಳಿರ್ತಾನೆ, ಯೋಗಾರ್ಥವನ್ನು, ಯೋಗ ಮಾರ್ಗವನ್ನು ಕೊಡ್ತಾನೆ. ಆಗ ಆರಂಭದಲ್ಲಿ ಮೊದಲು ಮಂತ್ರವನ್ನು ಹೇಳಿಕೊಳ್ತಾ ಮಂತ್ರವನ್ನು ಮೊದಲು ಕಲ್ಪಿಸಿಕೊಳ್ಳಬೇಕು, ಇದು ಒಂದು ಹಂತ. ಮಂತ್ರವನ್ನು ಕಲ್ಪಿಸಿಕೊಂಡು ಆತ ಅದನ್ನೇ ಧ್ಯಾನ ಮಾಡ್ತಾ ಹೋಗಬೇಕು. ತದನಂತರ ಆತ ವೈಖರಿಗೆ ಬರ್ತಾನೆ, ಬಾಯಿಂದ ಹೇಳೋದು ಬಿಡ್ತಾನೆ, ಪಠನ ಮಾಡೋದು ಬಿಡ್ತಾನೆ, ತದನಂತರ ಜಪದ ರೀತಿ ತುಟಿಯನ್ನು ಆಡಿಸ್ತಾ, ಬಟ್ ಅವ್ರು ಮನಸ್ಸಲ್ಲಿ ಮಾತು ಹೇಳ್ಕೊತಿರ್ತಾನೆ, ತುಟಿ ಆಡ್ತಿರ್ತಾರೆ, ಸೌಂಡ್ ಬರ್ತಿರಲ್ಲ, ಜೋರಾಗಿ ಹೇಳ್ಕೊತಿರಲ್ಲ. ತದನಂತರ ಮತ್ತು ಮಾನಸಿಕವಾಗಿ ಆತ ವೈಖರಿಯಲ್ಲಿ ಬರ್ತಾನೆ, ಒಳಗಡೆನೇ ಮನಸ್ಸಲ್ಲೇ ಹೇಳ್ಕೊಳ್ತಾ ಇರ್ತಾನೆ. ಆ ರೀತಿ ಹೇಳ್ತಾ ಸವಿಕಲ್ಪ ಸಮಾಧಿಯಲ್ಲಿ ಆತ ಮಂತ್ರ ದರ್ಶನವನ್ನು ಮಾಡಿಕೊಳ್ತಾನೆ. ಅಂದರೆ ಅದು ಏನು ಗುರು ಹೇಳಿದ ಮಂತ್ರದ ಅರ್ಥ ಇದೆ ಅದು ತನಗೆ ಅನುಭವಕ್ಕೆ ಬರೋಕ್ಕೆ ಶುರು ಆಗುತ್ತೆ, ಅದನ್ನು ದರ್ಶನ ಅಂತಾರೆ. ಹಿಮಾಲಯದಲ್ಲಿ ದರ್ಶನ ಮತ್ತು ಶ್ರಾವ್ಯ ಅಂತ ಎರಡು ಬಗೆ. ಇದು ಹಿಮಾಲಯನ್ ಟ್ರೆಡಿಷನಲ್ಲಿ ಒಂದು ರೀತಿ ಇರುವಂಥದ್ದು. ಅಂದರೆ ಆತ ಮೊದಲು ಶ್ರಾವ್ಯ, ಮೊದಲು ಕೇಳಿಸ್ಕೊಳ್ಬೇಕು, ಗುರುವಿನಿಂದ ಮಂತ್ರವನ್ನು ಕೇಳಿಸಿಕೊಳ್ಳಬೇಕು. ಆಮೇಲೆ ಕೇಳಿಸ್ಕೊಳ್ತಾ ಒಳಗಡೆ ಆ ಮಂತ್ರವನ್ನು ಕೇಳಿಸಿಕೊಳ್ಳಬೇಕು. ನಮ್ಮಲ್ಲೇ ಆ ಮಂತ್ರಗಳು ಮೂಡತ್ತೆ, ಅದರ ಅರ್ಥ ನಮಗೆ ಮೂಡ್ತಾ ಹೋಗುತ್ತೆ, ಅದು ಒಳಗೆ ಶ್ರಾವ್ಯ. ತದನಂತರ ಮಂತ್ರದ ಏನು ಅನುಭವವನ್ನು ಆ ಮಂತ್ರ ಹೇಳ್ತಿದೆ ಆ ಅನುಭವ ನಾವೇ ಪಡೀತಾ ಹೋಗ್ತೀವಿ, ಅದು ದೃಶ್ಯ ಅಂತ ನಮಗೆ ಕಾಣುತ್ತೆ, ಅದು ದರ್ಶನವಾಗುತ್ತೆ ನಮಗೆ ಮಂತ್ರ ಅಂತ. ಇದನ್ನು ಮಾಡುವ ದಾರಿಯಲ್ಲಿ ಮೊದಲು ಕಲ್ಪಿಸಿಕೊಳ್ಳಬೇಕಲ್ಲ ಮಂತ್ರವನ್ನು, ಅಲ್ಲಿ ನಮಗೆ ಭ್ರಾಂತಿ ಉಂಟಾಗತ್ತೆ. ಯಾವಾಗ ನಾವು ಅದನ್ನು ಗುರು ಮುಖೇನ ನಾವು ಅದನ್ನು ಅಭ್ಯಾಸ ಮಾಡಲ್ಲ, ಅವನ ಸಮ್ಮುಖದಲ್ಲಿ ಅಭ್ಯಾಸ ಮಾಡಲ್ಲ, ಆಗ ನಮಗೆ ಮಂತ್ರವನ್ನು ಹೇಳ್ಕೊಳ್ತಿದ್ದಾಗ ಮಂತ್ರ ದರ್ಶನವಾಗುತ್ತೆ ಅಂತ ತಕ್ಷಣ ನಮಗೆ ಅದು ಸಂಸ್ಕೃತದಲ್ಲೋ ಕನ್ನಡದಲ್ಲೋ ಟೆಕ್ಸ್ಟ್ ಬಂದ್ಬಿಡುತ್ತೆ ಅಂತ ತಕ್ಷಣಕ್ಕೆ ಎಲ್ರಿಗೂ ಅನಿಸುತ್ತೆ. ಹಾಗಾದರೆ ಅಲ್ಲೇ ಕೂತ್ಕೊಂಡು ಅಲ್ಲಿ ಗಾಯತ್ರಿನೇ ಬಂದ್ಬಿಡ್ತಾಳೆ, ಗಾಯತ್ರಿ ಮಂತ್ರವನ್ನು ತೋರಿಸ್ಬಿಡ್ತಾಳೆ. ಇದು ನಮಗೆ ಮಾಮೂಲಿ ಜನರ ಗ್ರಹಿಕೆ.
ಮಂತ್ರ ದರ್ಶನವಾಗುತ್ತೆ ಅಂದ ತಕ್ಷಣ ಅಲ್ಲಿ ಕೂತಿದ್ದು ವಿಶ್ವಾಮಿತ್ರರು ಮತ್ತೊಬ್ಬರು ಕೂತಿದ್ದು ಹಿಮಾಲಯದ ಗೋಮುಖದ ಮುಂದೆ ಕೂತಿದ್ದಾರೆ, ಅಲ್ಲಿ ಕೂತವ್ರಿಗೆ ಗಾಯತ್ರಿ ಮಂತ್ರ ದರ್ಶನ ಆಯಿತು, ಸವಿತೃ ಮಂತ್ರ ದರ್ಶನವಾಯಿತು ಅಂದ ತಕ್ಷಣ ಅವ್ರು ಕೂತಿದ್ರು. ಸಂಸ್ಕೃತದಲ್ಲಿ ಗ್ರಾಫಿಕ್ಸ್ ಟನ್ 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 ಅಂತ ಶ್ಲೋಕ ಬಂದ್ಬಿಡ್ತು ಅಂತಲ್ಲ, ಗಾಯತ್ರಿಯ ಕಡೆಯಿಂದ ಬಂದ್ಬಿಟ್ಲು, ಅಲ್ಲಿ ಶ್ಲೋಕ ಕೊಟ್ಬಿಟ್ಲು ಅಂತಲ್ಲ, ಅಥವಾ ಭಗವಂತ ಅಶ್ವರ ರೀತಿಯಲ್ಲಿ ಬಂದ, ಕುದುರೆ ಹಯವದನ ರೀತಿಯಲ್ಲಿ ಬಂದ ಅಂದ ತಕ್ಷಣ ಪಿಕ್ಚರೈಸ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಕುದುರೆ ಬರೆದು ಅದಕ್ಕೆ ಆತ ಬಂದು ಕೈಯಲ್ಲಿ ವೇದಗಳನ್ನ ಕೊಟ್ಟ ಅನ್ನೋ ಹಾಗೆ ನಾವು ಪೋರ್ಟ್ರೆ ಮಾಡ್ತೀವಿ ಹೇಳುವಾಗ. ಅಂದರೆ ಅಶ್ವ ಅಂದಲ್ಲಿ ಬೆಳಕು ಅಂತ, ಭಗವಂತ ಬೆಳಕಿನ ರೂಪದಲ್ಲಿ ಜ್ಞಾನವನ್ನು ನೀಡ್ದ ಅನ್ನೋ ಅರ್ಥ. ಇದನ್ನು ಹೇಳುವಾಗ ರೂಪಕಗಳಾಗಿ ಮಾಡಿದಾಗ ನಾವು ಅದಕ್ಕೆ ಸಿಕ್ಕಾಕೊಂಡ್ರೆ ನಮಗೂ ಕನಸಲ್ಲಿ ಪೂರ್ತಿ ಅದನ್ನೇ ಓದಿ ರಾತ್ರಿಯೆಲ್ಲ ಅದನ್ನೇ ವೀಡಿಯೋಸ್ ನೋಡಿರ್ತೀವಿ, ಬೆಳಗ್ಗೆಲ್ಲ ನೋಡಿರ್ತೀವಿ, ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ, ಮಲಗ್ದ ಕನಸಲ್ಲಿ ಅದೇ ಬರುತ್ತೆ ನಮಗೆ. ನನ್ನ ಕನಸಲ್ಲೂ ಹಯವದನ ಬಂದ್ಬಿಟ್ಟ, ನನ್ನ ಕನಸಲ್ಲಿ ಭಗವಂತ ಕುದುರೆ ರೂಪದಲ್ಲಿ ಬಂದ್ಬಿಟ್ಟ ಅಂತ ಅಂದ್ಕೊಂಡ್ರೆ ಅದು ಭ್ರಾಂತಿ. ಯಾಕೆನ್ನಲ್ಲ, ಅಶ್ವ ಅಂದರೆ ಅಲ್ಲಿ ಹಯವದನ ಅಂದಲ್ಲಿ ಬೆಳಕಿನ ರೂಪದಲ್ಲಿ ಬಂದ ಅಂತ. ಸಂಸ್ಕೃತದಲ್ಲಿ ಎಲ್ಲವೂ ಹೇಗಿದೆಯೋ ಹಾಗೆ ಅರ್ಥ ಅಲ್ಲ, ನಮಗೆ ಗೊತ್ತಿರೋ ಒಂದಷ್ಟು ಅರ್ಥಗಳಿರುತ್ತೆ, ಇನ್ನು ಒಳಾರ್ಥ ಬೇರೆ ಇರುತ್ತೆ. ವೇದಗಳ ಉಪನಿಷತ್ ಕಾಲಿನ ಸಂಸ್ಕೃತದ ಅರ್ಥವೇ ಬೇರೆ, ಪದಗಳದ್ದು ನಾವು ಈಗ ಬಳಸುತ್ತಿರುವ ಅರ್ಥವೇ ಬೇರೆ. ಈ ಮಂತ್ರಗಳು ನಮಗೆ ಕಣ್ಣಿಗೆ ಕಾಣಿಸ್ತು ಅಂದ ತಕ್ಷಣ ದರ್ಶನವಾಯಿತು ಅಂದರೆ ಲಿಟರಲಿ ನಾವು ಆ ರೀತಿ ಕಲ್ಪಿಸ್ಕೊಳ್ಳೋಕ್ಕಾಗಲ್ಲ. ಮನಸ್ಸಿಗೆ ಗ್ರಹಿಸುವ ಶಕ್ತಿ ಅಷ್ಟೇ ಇರುವುದರಿಂದ ಅದನ್ನೇ ಇಂಪೋಸ್ ಮಾಡುತ್ತೆ. ನಾವು ಆ ಇಂಪೋಸ್ ಮಾಡಿದ್ದು ನಿಜ ಅಂದ್ಕೊಂಡ್ರೆ ಅದನ್ನು ಭ್ರಾಂತಿ ಅಂತ ನಾವು ಕರಿತೀವಿ, ಅದನ್ನು ಭ್ರಾಂತಿ ಅಂತ ಕರಿತೀವಿ. ಧ್ಯಾನದಲ್ಲಿ 3 ವಿಧ: ಸ್ಥೂಲ ಧ್ಯಾನ, ಜ್ಯೋತಿ ಧ್ಯಾನ, ಸೂಕ್ಷ್ಮ ಧ್ಯಾನ. ಇದು 3 ರೀತಿಯ ಧ್ಯಾನ. ಆರಂಭದಲ್ಲಿ ಸ್ಥೂಲ ಧ್ಯಾನ, ಇದು 3 ರೀತಿ ಬಗೆ ಅಂತ ತಕ್ಷಣ 3 ಸಪ್ರೇಟ್ ಮಾರ್ಗಗಳು ಅಂತಲ್ಲ. ಮೊದಲು ಆತ ಸ್ಥೂಲ ಧ್ಯಾನದಿಂದ ಶುರು ಮಾಡ್ತಾನೆ, ತದನಂತರ ಜ್ಯೋತಿ ಧ್ಯಾನಕ್ಕೆ ಹೋಗ್ತಾನೆ, ತದನಂತರ ಸೂಕ್ಷ್ಮ ಧ್ಯಾನಕ್ಕೆ ಹೋಗ್ತಾನೆ. ಎಲ್ಲಿ ಭಕ್ತಿ ಮಾರ್ಗವಿದೆಯೋ ಅಲ್ಲಿ ಒಂದು ಡಯಟಿ, ನಮ್ಮ ಇಷ್ಟ ದೇವತೆ ಅಂತ ಕಲ್ಪಿಸ್ಕೊಂಡು ಅದನ್ನು ಗುರು ಮಾರ್ಗವನ್ನು ನೀಡಿದಾಗ ಮೊದಲು ಸ್ಥೂಲ ಧ್ಯಾನದಿಂದ, ನಂತರ ಆತ ಜ್ಯೋತಿ ಧ್ಯಾನ, ತದನಂತರ ಸೂಕ್ಷ್ಮ ಧ್ಯಾನಕ್ಕೆ ಹೋಗಬೇಕು. ಇದು ಹಂತಗಳು, ಬಗೆಗಳಲ್ಲ. 3 ಬಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು 3 ಹಂತಗಳು. ಸ್ಥೂಲ, ಜ್ಯೋತಿ ಹಾಗೂ ಸೂಕ್ಷ್ಮ ಎಂಬುದಾಗಿ ಧ್ಯಾನವು 3 ಬಗೆ. ಮೂರ್ತಿಮಯವಾದ ಧ್ಯಾನವನ್ನು ಸ್ಥೂಲವೆಂದು, ಪ್ರಕಾಶಮಯ ಧ್ಯಾನವನ್ನು ಜ್ಯೋತಿ ಧ್ಯಾನವೆಂದು, ಬಿಂದುಮಯವಾದ ಪರದೇವತೆಯಾದ ಕುಂಡಲಿನಿ ಧ್ಯಾನವನ್ನು ಸೂಕ್ಷ್ಮ ಧ್ಯಾನವೆಂದು ತಿಳಿಯುತ್ತಾರೆ. ಇದು 3 ಬಗೆಯ ರೀತಿಯಾಗಿರುತ್ತೆ. ಇದರಲ್ಲಿ ಮತ್ತೆ ನಾವು ಸ್ಥೂಲ ಧ್ಯಾನ ಅಂತ ಬಂದಾಗ ನಾವು ಮಂತ್ರವನ್ನೇ ಒಂದು ಇದರಲ್ಲಿ ಕಾಪರಲ್ಲೋ ಮತ್ತೊಂದರಲ್ಲೋ ಅದನ್ನು ಕೆತ್ತಿಸಿ ಅದನ್ನು ನಾವು ಅರ್ಚನೆ ಮಾಡ್ತಾ ಪೂಜೆ ಮಾಡ್ತಾ ಶುರು ಮಾಡ್ತಾರೆ. ಅಥವಾ ಅದು ಯಂತ್ರ ರೀತಿಯಲ್ಲಿ, ಅದು ಯಂತ್ರೋದ್ಧಾರಕ ಇರ್ಬೋದು ಅಥವಾ ಮಂಡಲಗಳಿರ್ಬೋದು, ಹಲವಾರು ರೀತಿ ಮಂಡಲಗಳಿದೆ ಟಿಬೇಟಿಯನ್ ಕಲ್ಚರಲ್ಲಿ. ಮತ್ತು ನಮ್ಮಲ್ಲೇ ಶ್ರೀವಿದ್ಯೆ ಇದೆ, ಆ ಚಕ್ರವನ್ನು ಬಿಡಿಸಿರ್ತಾರೆ. ಅದನ್ನು ಮೊದಲು ನಾವು ಮನಸ್ಸಿಗೆ ಕಲ್ಪಿಸ್ಕೊಳ್ತಾ ಹೋಗೋದು. ಇದು ಗುರು ಮುಖೇನ ಆದಾಗ ಏನಾಗುತ್ತೆ, ಆ ಯಂತ್ರ ರಚನೆ ಇರುತ್ತೆ ಶ್ರೀವಿದ್ಯೆಯಲ್ಲಿ, ಆ ಶ್ರೀಚಕ್ರ, ಆ 4 ಓಪನಿಂಗ್ಸ್ ಏನಿರುತ್ತೆ, ಆ 4 ಓಪನಿಂಗ್ಸ್ ಯೋಗಾರ್ಥವನ್ನು ಹೇಳ್ತಾರೆ. ಮತ್ತೊಂದಿನ ಪೂರ್ತಿ ವಿವರವಾಗಿ ಶ್ರೀಚಕ್ರ ಯೋಗ ಮಾರ್ಗದಲ್ಲಿ ಅದು ಏನು ಸಿಂಬಲೈಸ್ ಮಾಡ್ತೀವಿ ನೋಡೋಣ. ಅದ ನಂತರ ಮತ್ತೆ ದಳಗಳಿರುತ್ತೆ, ಅದು ಅನಾಹತ ಚಕ್ರಗಳನ್ನದು ಹೇಳ್ತಾ ಹೋಗುತ್ತೆ. ಮಧ್ಯ ತ್ರಿಪುಟಿಗಳಿರುತ್ತೆ, ಟ್ರಯಾಂಗಲ್ಸ್ ಇರುತ್ತೆ. ಆ ತ್ರಿಪುಟಿಗಳು ನಮ್ಮಲ್ಲೇ ಇರುತ್ತೆ. ಆ ತ್ರಿಪುಟಿ ಅಂದರೆ ಏನು, ಮತ್ತು ಅದ್ರ ಮಧ್ಯ ಬಿಂದು ಇರುತ್ತೆ. ಕೆಲವೊಂದಲ್ಲಿ ಬಿಂದು ಇರೋದಿಲ್ಲ, ಅಲ್ಲಿ ಒಂದು ಹೀಗೆ ಡಿಪ್ರೆಷನ್ ಇರುತ್ತೆ. ಅದು ಪುರುಷ ಪ್ರಕೃತಿಯ ಕಲ್ಪನೆಯಲ್ಲಿ ಹಲವು ಬಗೆಯಲ್ಲದನ್ನು ನೋಡಬಹುದು. ಸೊ ಇದು ಮೊದಲು ಗುರು ಅದನ್ನು ವಿವರಿಸಿ ಹೇಳ್ತಾನೆ, ಶ್ರೀಚಕ್ರ ಏನು, ಇದು ಯಾಕೆ ಹೀಗೆ ಸಿಂಬಲೈಸ್ ಮಾಡಿದ್ದೀವಿ ಅಂತ ಹೇಳಿದಾಗ ಅವನು ಕಣ್ಣು ಮುಚ್ಚಿ ಯಂತ್ರವನ್ನು ಕಲ್ಪಿಸ್ಕೊತಿದ್ದಾನೆ. ಅಂದರೆ ಗುರು ಹೇಳಿದ ಅರ್ಥವನ್ನೇ ಕಲ್ಪಿಸ್ಕೊತಿರ್ತಾನೆ, ಬರೀ ಹೊರಗಿಂದ ಯಂತ್ರವನ್ನು ಕಲ್ಪಿಸ್ಕೊತಿರಲ್ಲ. ನಮಗೆ ಒಳಾರ್ಥ ತಿಳಿಯದೆ, ಗುರುವಿನ ತಿಳಿಯದೆ, ಅದನ್ನು ಕಲ್ಪಿಸಿಕೊಳ್ಳುವ ಮಾರ್ಗ ತಿಳಿಯದೆ ಹೋದರೆ ನಾವು ಅದನ್ನು ಧ್ಯಾನಿಸ್ಬೇಕು, ಯಂತ್ರವನ್ನು ಧ್ಯಾನಿಸ್ಬೇಕು ಅಂತ ಕೂತ್ಕೊಂಡ್ಬಿಟ್ರೆ ನಮಗೆ ಕಣ್ಮುಚ್ಚಿದಾಗ ಅದು ಬರೀ ಇಮೇಜ್ ಮಾತ್ರ ಬರ್ತಿರುತ್ತೆ, ಅದು ಭ್ರಾಂತಿ ಆಗುತ್ತೆ. ನಿಜವಾಗ್ಲೂ ಗುರು ಮಾರ್ಗದಲ್ಲಿ ನಡೆದಾಗ ಯಂತ್ರ ಏನಿದೆ, ಶ್ರೀಚಕ್ರ ಯಂತ್ರ ಏನಿದೆ, ಅದರ ಅರ್ಥ ಗುರು ಏನು ಹೇಳಿರ್ತಾನೆ ಅದು ನಮಗೆ ಕಣ್ಣಿಗೆ ಒಳಗಡೆ ಮನಸ್ಸಿಗೆ ಅದು ಕಾಣಿಸ್ತಿರುತ್ತೆ. ಆಗ ಅದು ಭ್ರಾಂತಿ ಆಗಲ್ಲ. ಹಾಗಾಗಿ 3. ನಂತರ ಇನ್ನು ಅದು ವಿಗ್ರಹ ವಿಷಯಕ್ಕೆ ಬಂದಾಗ, ಇನ್ನು ವಿಗ್ರಹವನ್ನು ಕಲ್ಪಿಸ್ಕೊಂಡಿರುತ್ತೆ ಅಥವಾ ದೊಡ್ಡ ಇದನ್ನು ಪೇಂಟಿಂಗ್ ಮಾಡ್ಕೊಂಡಿರುತ್ತೆ, ಅದನ್ನು ಥಾಂಕ ಅಂತ ಕರೀತಾರೆ ಅನ್ಸುತ್ತೆ ಬಹುಶಃ ಟಿಬೇಟಿನಲ್ಲಿ. ಅಲ್ಲೂ ಕೂಡ ಹಲವಾರು ರೀತಿಯ ಚಿತ್ರಗಳನ್ನು ಬಿಡಿಸ್ಕೊಂಡಿರ್ತಾರೆ. ತಾರಾ ಭಗವತಿ ಇರಬಹುದು, ಅವಲೋಕಿತೇಶ್ವರ ಇರ್ಬೋದು, ಹೀಗೆ ಹಲವಾರು ಡಯಟಿಗಳನ್ನು ಅವ್ರು ಮಾಡಿಕೊಂಡು, ಮಂಜುಶ್ರೀ ಇರಬಹುದು, ಹೀಗೆ ಹಲವಾರು ರೀತಿಯ ಡಯಟಿಗಳನ್ನು ಅವರು ಪೇಂಟ್ ಮಾಡಿರ್ತಾರೆ ಅಥವಾ ವಿಗ್ರಹವನ್ನು ಕೆತ್ತಿರ್ತಾರೆ. ಆ ಒಂದೊಂದು ಭಾವಕ್ಕೂ ಭಂಗಿಗೆ ಒಂದು ಅರ್ಥ ಇರುತ್ತೆ. ಆ ಕೈಯಲ್ಲಿ ಗದೆ ಇದೆ ಅಂತಂದರೆ ಅದು ಮೇರುದಂಡದ ಪ್ರತೀಕ, ಕೈಯಲ್ಲಿ ಶಂಖ ಇದೆ ಅಂದರೆ
ಓಂಕಾರದ ಪ್ರತೀಕ. ಕೈಯಲ್ಲಿ ಪಾಶ ಇದೆ ಅಂದರೆ ಆತ ಎಲ್ಲವನ್ನು ಬಂಧಿಸುವಂತಹ, ನಾವು ಹೇಗೆ ಅಂಟ್ಕೊಳ್ತೀವಿ ಎಲ್ಲದಕ್ಕೂ ಅಂಟ್ಕೊಂಡ್ಬಿಡ್ತೀವಿ, ನಮ್ಮನ್ನು ಪಶು ಅಂತೀವಿ. ಯಾಕೆ ಪಶು ಅಂದರೆ ಪಾಶಕ್ಕೆ ಸಿಲುಕಿಕೊಳ್ಳುವವನು ಪಶು. ಅಂದರೆ ನಾವು ಡೊಮೆಸ್ಟಿಕ್ ಅನಿಮಲ್ಗಳಿಗೆ ಬರೀ ಪಶು, ಡೊಮೆಸ್ಟಿಕ್ ಅನಿಮಲ್ಗಳಿಗೆ ಮಾತ್ರ ಪಶು ಅನ್ನಲ್ಲ, ಪಾಶ ಅದಕ್ಕೆಲ್ಲ ಕಟ್ಟಾಕಿರ್ತೀವಿ. ಹಸುನೋ ಕುರಿನೋ ನಾಯಿನೋ ಕಟ್ಟಿ ಹಾಕಿರ್ತೀವಿ, ಪಾಶಕ್ಕೆ ಕಟ್ಟಿ ಹಾಕಿಕೊಂಡಿರುತ್ತೆ. ಹಾಗೆ ನಾವು ಹುಟ್ಟು ಸಾವಿನೋ ಪಾಶಕ್ಕೆ ಕಟ್ಟಿ ಹಾಕ್ಕೊಂಡಿರ್ತೀವಿ. ನಾವು ವ್ಯಾಮೋಹಗಳಿಗೆ, ಮಾಯೆಗೆ, ಅಜ್ಞಾನಕ್ಕೆ ಅಂಟಿಕೊಂಡಿರ್ತೀವಿ. ಆ ಪಾಶಕ್ಕೆ ನಾವು ಸಿಲುಕಿಕೊಂಡಿರುವುದರಿಂದ ನಾವು ಕೂಡ ಪಶು. ಅಂತಹ ಪಾಶವನ್ನು ಬಿಡಿಸುವ ಶಕ್ತಿ ಆಕೆಯ ಕೈಯಲ್ಲಿ ಇರುವುದರಿಂದ, ಆಕೆ ಯೋಗ ಮಾಯೆ, ಆಕೆ ಶಕ್ತಿಯಾಗಿದ್ದಾಳೆ, ಆಕೆ ಶಿವೆಯಾಗಿದ್ದಾಳೆ, ಇಡೀ ಸೃಷ್ಟಿಯನ್ನು ಮಾಡಿರುವಂತಹ ನಿಯಾಮಕಿಯಾಗಿದ್ದಾಳೆ. ಹಾಗಾಗಿ ಆಕೆ ಕೈಯಲ್ಲಿ ಪಾಶ ಇದೆ, ಆಕೆ ಕೈಯಲ್ಲಿ ಶುಗರ್ ಕೇನ್ ಇದೆ, ಆಕೆಯ ಕೈಯಲ್ಲಿ ಕಬ್ಬಿದೆ. ಯಾಕೆ ಅಂದರೆ ಆಕೆಯ ಸತ್ವ ಏನಿದೆ ಅದು ಸುಲಭವಾಗಿ ಸಿಗುವಂಥದ್ದಲ್ಲ. ಯಾರು ಧೀರನಾಗಿರ್ತಾನೋ ಆತ ಮಾತ್ರ ಅಂತಹ ಕಷ್ಟಪಟ್ಟು ಪಡೆಯುವಂತಹ ಸಿಹಿ ಏನಿದೆ ಅದು ಸಿಗತ್ತೆ. ಅಂತಹ ಇಕ್ಷದಂಡು ಆಕೆ ಕೈಯಲ್ಲಿದೆ. ಅದಕ್ಕೆ ಗುಂಡಪ್ಪ ಚೆನ್ನಾಗಿ ಹೇಳ್ತಾರೆ, ದ್ರಾಕ್ಷಿರಸವೇನಲ್ಲ ಜೀವನದ ತಿರುಳಾರ್ಘಂ, ಇಕ್ಷುದಂಡ ಬದಲು ಬಲು ಕಷ್ಟ ಭೋಜನವು, ದಕ್ಷತೆಯಂ ಪಿಡಿವಂಗೆ ಒಂದೆರಡು ಗುಟುಕು ರಸ, ಮಾಕ್ಷಿಕರು ಮಿಕ್ಕೆಲ್ಲ ಮಂಕುತಿಮ್ಮ ಅಂತ ಗುಂಡಪ್ಪ ಅಂತಾರೆ. ಜೀವನದ ಸಾರ ಏನಿದೆ ಅದು ದ್ರಾಕ್ಷಿ ಥರ ಅಲ್ಲಪ್ಪ, ಹಿಂಗಂದ ತಕ್ಷಣ ಅದು ರಸ ಕೊಟ್ಬಿಡೋಕ್ಕೆ. ಅದು ಇಕ್ಷುದಂಡ ಸಿಹಿಯಾದ ಕೋಲು ಅಂತಂದರೆ ಕಬ್ಬು ಅಂತ. ಇಕ್ಷುದಂಡದ ರೀತಿ ದಕ್ಷತೆಯಂ ಪಿಡಿವಂಗೆ ಒಂದೆರಡು ಗುಟುಕು ರಸ. ಯಾರು ಧೀರತೆಯಿಂದ ಧೈರ್ಯದಿಂದ ಶೌರ್ಯದಿಂದ ಅದನ್ನು ಹಿಡಿತನೋ ಕಬ್ಬನ್ನು, ಅವನಿಗೆ ಒಂದೆರಡು ಗುಟುಕು ರಸ ಸಿಗತ್ತೆ. ಮಾಕ್ಷಿಕರು ಮಿಕ್ಕೆಲ್ಲ ಮಂಕುತಿಮ್ಮ. ನಾವು ಕಬ್ಬನ್ನು ರಸವನ್ನು ಪಡೆದು ಧೀರನಾದವನು ಜಲ್ಲನ್ನು ಬಿಸಾಕ್ಬಿಡ್ತಾನೆ, ಅದಕ್ಕೆ ನೊಣಗಳೆಲ್ಲ ಮುತ್ಕೊಂಡಿರುತ್ತಂತೆ. ಮಾಕ್ಷಿಕರು ಮಿಕ್ಕೆಲ್ಲ ಮಂಕುತಿಮ್ಮ ಅಂದರೆ ನೊಣಗಳು ಆ ಜಲ್ಲೆ ಸುತ್ತುತ್ತಿರುತ್ತೆ, ಆದರೆ ಅದರಲ್ಲಿ ರಸವೇ ಇರಲ್ಲ. ಯಾಕೆ? ರಸ ಧೀರನಾದವನು ಕುಡಿದು ಹೋಗಿರ್ತಾನೆ ಅಂತ. ಹಾಗೆ ಅಂತಹ ಇಕ್ಷುದಂಡ ಆಕೆಯ ಕೈಯಲ್ಲಿದೆ. ಹೀಗೆ ನಾವು ಏನು ಒಂದೊಂದು ದೇವರನ್ನು ಆ ಕೈಯಲ್ಲಿ ಇಂತಿಂಥ ಆಯುಧಗಳು ಮತ್ತೊಂದು ಕೊಟ್ಟಿದ್ದಾರೆ ಅಂತಂದರೆ ಅದರ ಹಿಂದೆ ಯೋಗಾರ್ಥವಿರುತ್ತೆ. ಆ ಯೋಗಾರ್ಥವನ್ನು ತಿಳಿದರೆ ನಾವು ಆ ವಿಗ್ರಹವನ್ನು ಪೂಜೆ ಮಾಡಿ ಆ ಒಂದು ಇಷ್ಟ ದೇವತೆಯನ್ನು ಕಲ್ಪಿಸಿಕೊಂಡಾಗ ನಮಗೆ ಆ ಯೋಗಾರ್ಥವೇ ನಮಗೆ ದರ್ಶನವಾಗುತ್ತೆ ಹೊರತು ಆಕೆಯ ಒಂದು ಹೆಣ್ಣಿನ ರೂಪದಲ್ಲಿ ಅಂತಂತ 4 ಕೈ ಇಟ್ಕೊಂಡು ಬಂದ್ಬಿಟ್ಟು ಅಂತ ಬಂತು ಅಂದರೆ ಅದು ಭ್ರಾಂತಿ. ಯೋಗಾರ್ಥವೇ ನಮಗೆ ಕಣ್ಣು ಮುಂದೆ ಬಂದಾಗ ಅದು ಭ್ರಾಂತಿ ಆಗಲ್ಲ. ಆ ಮಂಟಪದ ಮಧ್ಯದಲ್ಲಿ ಮನೋಹರವಾದ ಮಂಚವನ್ನು ಯೋಗಿಯು ಸ್ಮರಿಸಿಕೊಳ್ಳಬೇಕು. ಅದರಲ್ಲಿ ಗುರುವಿನ ಉಪದೇಶದಂತೆ ಇಷ್ಟ ದೇವತೆಯನ್ನು ಧ್ಯಾನಿಸಬೇಕು. ಗೇರಂಡ ಸಂಹಿತೆಯಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತದೆ ನೋಡಿ, ಗುರುವಿನ ಉಪದೇಶದಂತೆ. ಗುರು ಉಪದೇಶ ಮಾಡಿರಬೇಕು, ಆ ಇಷ್ಟ ದೇವತೆ ಹೇಗಿದೆ ಎತ್ತ ಅಂತೆಲ್ಲ ಉಪದೇಶ ಮಾಡಿರಬೇಕು. ಮನಸ್ಸಿನಲ್ಲಿ ಮಂಟಪವನ್ನು ಮಾಡ್ಕೋಬೇಕು, ಅನಾಹತ ಚಕ್ರವನ್ನು ಕಲ್ಪಿಸ್ಕೊಳ್ಬೇಕು. ಈ ಅನಾಹತ ಚಕ್ರ ಇದು ಬೆಳಕಿನಲ್ಲಿದೆ, ಇದು ಪ್ರಕಾಶಮಾನವಾಗಿದೆ, ಇದು ಗುಹೇಶ್ವರವಾಗಿದೆ. ಇಲ್ಲಿ ನಾವು ಮನಸ್ಸಂದರೆ ಇಲ್ಲಿ ನಾವು ಮನಸ್ಸು ಬುದ್ಧಿ ಅಹಂಕಾರ ಅಲ್ಲ, ಮನಸ್ಸು ಒಂದಾಗಿ ಇಲ್ಲಿ ನಾವು ಅನಾಹತ ಚಕ್ರದಲ್ಲಿ ನಾವಿಲ್ಲಿ ಮನಸ್ಸು ಕಲ್ಪಿಸ್ಕೋಬೇಕು. ಇಲ್ಲೊಂದು ಅನಾಹತ ಚಕ್ರ ಇದೆ, ಇದು ಭಕ್ತಿಗೆ ಪ್ರತೀಕವಾಗಿದೆ, ಇಲ್ಲ ಮಂಥನ ಮಾಡ್ಕೊಳ್ಳುವಂಥದ್ದು, ಇಲ್ಲೇ ನಾವು ಕೃಷ್ಣನಿಗೆ ಬೆಣ್ಣೆಯನ್ನು ಕೊಡುವಂಥದ್ದು. ಹಾಗೆ ಇಂತಹ ಭಕ್ತಿಪೂರ್ವಕವಾದಂತಹ ಅನಾಹತದಲ್ಲಿ ನಾವು ಮಂಟಪವನ್ನು ಮಾಡಿಕೊಂಡು ಅಲ್ಲಿ ದೇವಿ ಬರಬೇಕು, ಇಲ್ಲಿ ಕೂರಬೇಕು, ಧ್ಯಾನಿಸ್ಕೋಬೇಕು ಅಂತ ಗೇರಂಡ ಸಂಹಿತೆ ಹೇಳುತ್ತೆ. ಅದು ಮತ್ತು ಗುರುವಿನ ಉಪದೇಶದಂತೆ. ಯಾಕೆ ಅಂದರೆ ಅನಾಹತ ಚಕ್ರ ಅಂದ್ರೆ ಏನು ಅಂತ ಗುರು ಎಕ್ಸ್ಪ್ಲೈನ್ ಮಾಡಿರ್ತಾನೆ, ಅದನ್ನು ಜಾಗೃತಗೊಳಿಸ್ಕೊಳ್ಳೋದು ಹೇಗೆ ಅಂತಲೂ ಗುರು ಎಕ್ಸ್ಪ್ಲೈನ್ ಮಾಡಿರ್ತಾನೆ. ಹೀಗೊಂದು ವಿವರಣೆಗಳನ್ನು ನೀಡಿರ್ತಾನೆ. ಆ ಇಷ್ಟ ದೇವತೆಯ ಕತೆ ಏನು, ಯಾಕೆ ಇಷ್ಟ ದೇವತೆ ಆಕಾರ ರೂಪವನ್ನು ನಾವು ಕೊಟ್ಟಿದ್ದೀವಿ, ಅದರ ಒಳಾರ್ಥವೇನು ಅಂತೆಲ್ಲವನ್ನು ಬಿಡಿಸಿ ಹೇಳುವುದರಿಂದ ಇಲ್ಲಿ ಗುರು ಉಪದೇಶದಂತೆಯೇ ಆತ ಕಲ್ಪನೆಯನ್ನು ಮಾಡ್ಕೋಬೇಕು ಅನಾಹತದಲ್ಲಿ. ಇದನ್ನು ಅರಿತವನು ಮತ್ತನಾಗುತ್ತಾನೆ, ಸ್ತಬ್ಧನಾಗುತ್ತಾನೆ, ಆತ್ಮನಲ್ಲಿ ರಮಿಸುತ್ತಾನೆ. ಯಾರಿಗೆ ಅಂತಹ ಭಕ್ತಿ ಮೂಡುತ್ತೆ ಆತ ಹೊರಗೆ ಸ್ಥೂಲವಾದಂತಹ ವಿಗ್ರಹವನ್ನು ಮೊದಲು ಪೂಜೆ ಮಾಡಿರ್ತಾನೆ, ತದನಂತರ ಮಾನಸ ಪೂಜೆ ಶುರು ಮಾಡ್ತಾನೆ. ಮಾನಸ ಪೂಜೆ ಮಂಟಪವನ್ನೆಲ್ಲ ಮಾಡಿಕೊಂಡು ಗುರು ಹೇಳಿದ ಹಾಗೆ ಆಕೆಗೆ ಎಲ್ಲ ರೀತಿ ಷೋಡಶೋಪಚಾರಗಳನ್ನು ಮಾಡ್ತಾನೆ. ತನ್ನಲ್ಲಿ ಭಕ್ತಿ ಅಪಾರವಾಗಿ ಮೂಡುತ್ತೆ. ಆ ರೀತಿ ಮೂಡಿದಾಗ ಆತ ಸ್ತಬ್ಧನಾಗಿರ್ತಾನೆ, ಅವನು ಸಮಾನವಾಗಿಬಿಡ್ತಾನೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಸಾಮಾನ್ಯ ಈ ರೀತಿಯ ನಮ್ಮಲ್ಲೇ ಮನಸ್ಸಲ್ಲೇ ಕಲ್ಪಿಸ್ಕೊಂಡು ಪೂಜೆ ಮಾಡೋದು, ಮಾನಸ ಪೂಜೆ ಎಲ್ಲ ಮಾಡ್ತೀವಿ ಅಂತಂದರೆ ಅವರಿಗೆ ವಿಶೇಷವಾದ ಅನುಭವಗಳು. ತಾಯಿನೇ ಬಂದ್ಬಿಟ್ಲು, ಆ ಕಡೆಯಿಂದ ದೇವಿನೇ ಬಂದ್ಬಿಟ್ಲು ಅಂತ ಅನ್ನಿಸ್ಬಿಟ್ಟು, ನನಗೆ ದೇವಿ ಕಾಣಿಸ್ಬಿಟ್ಲು ಅಂತ ಹಲವಾರು ಜನ ಅಂತಾರೆ. ಆದರೆ ಮಾರನೇ ದಿನ
ಚಿಕ್ಕ ಪುಟ್ಟ ಸಮಸ್ಯೆ ಬಂತು ಅಂದರೆ ಗೊಳೋ ಅಂತ ಹೇಳ್ತಿರ್ತಾರೆ. ಮುಂಚೆಗೂ ಇದಕ್ಕೂ ಏನು ವ್ಯತ್ಯಾಸವೇ ಇರಲ್ಲ. ಚಿಕ್ಕ ಪುಟ್ಟದ ಕಿರಿಕಿರಿ ಇತ್ತ ಚಿಕ್ಕ ಪುಟ್ಟದಕ್ಕೂ ಕೋಪ ಮಾಡ್ಕೋತಿರ್ತಾರೆ. ಯಾವ ರೀತಿಯ ಸ್ವಭಾವದಲ್ಲಿ ಬದಲಾವಣೆಯೇ ಆಗಿರೋದಿಲ್ಲ. ಒಳಗಡೆ ದೇವಿ ಕಾಣಿಸ್ಕೊಂಡೋದ್ರೆ ಕಣ್ಣು ಬಿಟ್ಟಾಗಲೂ ಆಕೆ ದೇವಿ ಕಾಣಿಸ್ತಿರ್ಬೇಕು, ಎಲ್ಲರಲ್ಲೂ ದೇವಿ ಕಾಣಿಸ್ತಿರ್ಬೇಕು. ಆಗ ನಿಜವಾಗಲೂ ಅಂತಹ ಒಂದು ಅನುಭವ ಆಗಿದೆ ಅಂತ. ಇಲ್ಲ ಅಂದರೆ ಭ್ರಾಂತಿ. ಮಲಗಿದ್ದಾಗ ಕನಸಲ್ಲಿ ಬಂದ್ಬಿಟ್ಲು ದೇವಿ, ನಾನು ಧ್ಯಾನಕ್ಕೆ ಹಿಂಗೆ ಕೂತ್ಕೊಂಡು ಸಹ ದೇವಿ ಕಾಣಿಸ್ಬಿಟ್ಲು ಅಂದರೆ ಆಯಿತು. ಕಣ್ಬಿಟ್ಟಾಗ ಏನಾಯಿತು? ಕಣ್ಬಿಟ್ಟ ವಾಪಸ್ ಅದೇ ಮನುಷ್ಯ. ಹಲವಾರು ಜನ ಅಂತಾರೆ ಸರ್ ನಂಗೆ ದೇವಿ ಕಾಣಿಸ್ಕೊಂಡ್ಲು ಮತ್ತೆ ಇವಾಗ ಕಾಣಿಸ್ತಿಲ್ಲ. ಯಾಕೆ? ಆಕೆಗೇನು ಸಮಸ್ಯೆ ಇಲ್ಲ ಬರೋದಕ್ಕೆ. ಒಂದ್ಸಲ ಬಂದು ಮತ್ತೆ ಯಾಕೆ ಬಂದಿಲ್ಲ? ಅದು ಮೊದಲನೇ ಸಲ ಕೂತ ತಕ್ಷಣ ಆಗೋಯ್ತು ಸರ್, ಇವಾಗ ಆಗ್ತಿಲ್ಲ ಅಂತಾರೆ. ಅದು ಯಾಕಾಗಲ್ಲ ಅನ್ನೋದು ಭ್ರಾಂತಿ. ಮನಸ್ಸು ಮತ್ತು ಬುದ್ಧಿ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಅದನ್ನೇ ಯೋಗ ಮಾಯೆ ಅಂತ ಕರೆದ್ರು. ಇದು ತುಂಬ ಡೆಲಿಕೇಟ್ ಮಾರ್ಗಗಳು, ಕೆಲವೊಂದು ತುಂಬ ಡೆಲಿಕೇಟ್ ಮಾರ್ಗಗಳು. ಅಲ್ಲಿ ನಾವು ಯೋಗ ಮಾಯಿಗೆ ತುಂಬ ವಲ್ನರಬಲ್ ಆಗಿರ್ತೀವಿ. ಯಾಕೆಂದರೆ ಅಲ್ಲಿ ಸೆಲ್ಫ್ ಇಂಪೋಸಿಷನ್ಸ್ ಜಾಸ್ತಿ, ಕಲ್ಪನೆಗಳು ಜಾಸ್ತಿ, ನಮಗೆ ನಾವು ಹೀರಿಕೊಳ್ಳುವುದು ಜಾಸ್ತಿ. ಹೇ ಶಿವೆ, ನಿನ್ನ ಪೂಜೆಯಲ್ಲಿ ತತ್ಪರನಾದ ನನಗೆ ನಿನ್ನ ಮುಖಪದ್ಮ ಮಾತ್ರ ಕಾಣುತ್ತಿದೆ. ಅನಾಹತ ಧ್ವನಿ ಸ್ಫುಟವಾಗಿ ಕೇಳಿಸುತ್ತಿದೆ. ನಿನ್ನ ಪೂಜೆ ಮಾತಿಗೆ ನಿಲುಕುವಂಥದ್ದಲ್ಲ. ಪೂಜೆಯಲ್ಲಿ ತನ್ಮಯವಾದ ಮನಸ್ಸು ಬೇರೆ ವಿಷಯಗಳ ಕಡೆಗೆ ಹೋಗದು. ಇಲ್ಲೂ ಕೂಡ ವಾರ್ನಿಂಗ್ ಕೊಡ್ತಾ ಇದ್ದಾರೆ ನೋಡಿ. ತ್ರಿಪುರ ಸುಂದರಿ ಮಾನಸ ಪೂಜಾ ಸ್ತೋತ್ರದಲ್ಲಿ ಯಾರು ನಿಜವಾಗ್ಲೂ ಗುರು ಮಾರ್ಗದಲ್ಲಿ ನಡೆದು ಉಪದೇಶ ಪಡೆದು ಆತ ಮಾನಸ ಪೂಜಾ ಸ್ತೋತ್ರವನ್ನು ಶುರು ಮಾಡಿರ್ತಾನೆ, ಆಗ ಅವನ ಮನಸ್ಸು ಬೇರೆ ಕಡೆಗೆ ಹೋಗೋದು. ಬರೀ ಪೂಜೆ ಮಾಡೋವಾಗ ಮಾತ್ರ ಅಲ್ಲ, ಆತ ಕಣ್ಬಿಟ್ಟಾಗಲೂ ಕೂಡ ಮನಸ್ಸು ಬೇರೆ ಕಡೆಗೆ ಹೋಗಲ್ಲ, ಚಂಚಲವಾಗಿರಲ್ಲ, ಸ್ಥಿರವಾಗಿರುತ್ತೆ. ಸುಖ ದುಃಖಗಳನ್ನ ಸಮನಾಗಿ ನೋಡೋಕ್ಕೆ ಶುರು ಮಾಡಿರ್ತಾನೆ ಆತ. ಇಂತಹ ಗುಣಗಳು ಅವನಲ್ಲಿ ಬೆಳೆಯೋಕ್ಕೆ ಶುರು ಆಗುತ್ತೆ. ಅಂತಹ ಗುಣಗಳು ಬೆಳೆದಿಲ್ಲ, ನಾನು ಕೂತಿದ್ದೆ ಅಂತ ಧ್ಯಾನ ಹೇಳ್ಕೊಟ್ಟಿದ್ರು, ಆ ಧ್ಯಾನ ಮಾಡಿದ ತಕ್ಷಣ ನನ್ನ ಕಣ್ಣಿಗೆ ಅಂಥ ದೇವತೆ ಕಾಣಿಸ್ಬಿಟ್ಲು, ಶಿವ ಕಾಣಿಸ್ಬಿಟ್ಟ, ಮತ್ತೊಂದು ಅಂತ ಹೇಳ್ತಿದ್ದೀರಿ ಅಂತಂದರೆ ಅದು ಭ್ರಾಂತಿ ಆಗಿರುತ್ತೆ. ಅಲ್ಲಿ ಅನಾಹತದಲ್ಲಿ ಧ್ವನಿ ಕೇಳಿಸುತ್ತೆ. ಇಂಥದ್ದು ಓಂಕಾರ ಕೇಳಿಸುತ್ತೆ, ಅನಾಹತದಲ್ಲಿ ಓಂಕಾರ ಕೇಳಿಸಿದ್ದು ಅಧೋಮುಖವಾಗಿರುತ್ತೆ. ಇದು ಹೀಗೆ 6 ಕಮಲಗಳು, ಈ 6 ದಳದ ಕಮಲ ಹೀಗೆ ಊರ್ಧ್ವಮುಖವಾಗಿ ಶುರು ಆದಾಗ ನಮ್ಮಲ್ಲಿ ಬೆಳಕು ಕಾಣಿಸೋಕೆ ಶುರು ಆಗುತ್ತೆ. ಹೀಗೆ ಒಬ್ಬರು ಸಿಕ್ಕಿದ್ರು, ಅವರು ನಾನೀಗ ಅನಾಹತದಲ್ಲಿದ್ದೀನಿ ಅಂತ ಅಂದರು. ಹೌದಾ, ಸರಿ ಆಯಿತು, ನಿಮಗಲ್ಲಿ ನಾದ ಕೇಳಿಸ್ತಾ ಅಂತ ನಾನು ಕೇಳಿದೆ. ಎಷ್ಟು ಜನಕ್ಕೆ ನಾದವೇ ಕೇಳಿಸಿರಲ್ಲ. ಆಯಿತು, ನಾದ ಹೇಗಿರುತ್ತೆ ಕೇಳ್ಕೊಳ್ಳೋಕ್ಕೆ. ಅವ್ರಿಗೆ ಬೆಳಕು ಮೂಡ್ತಾ ತಾನಾಗೆ ಅದು ಕಣ್ಣಿಗೆ ಮುಚ್ಚಲಿ ಬಿಡಲಿ ಪ್ರಕಾಶಮಾನವಾದ ಸೂರ್ಯಕೋಟಿ ಸಮಪ್ರಭಾ ಅಂತ ಏನು ಹೇಳ್ತೀವಿ, ಅಂತಹ ಬೆಳಕು ಕಾಣ್ತಾ ಅನಾಹತ ತಿರುಗುವಾಗ ನಿಮಗೆ ಹಾರ್ಟ್ ಬೀಟ್ ಯಾವ ರೀತಿ ಇತ್ತು, ಇಂಥವೆಲ್ಲ ಹಲವಾರು ಪ್ರಶ್ನೆಗಳು ನಾನು ಕೇಳಿದಾಗ ಅದಕ್ಕೆ ಉತ್ತರವೇ ಇರಲಿಲ್ಲ. ನಾವೇ ಭ್ರಾಂತಿ ಮಾಡ್ಕೊಂಡ್ಬಿಡ್ತೀವಿ. ಆಯಿತು, ಪ್ರಾಕ್ಟೀಸ್ ಮಾಡ್ತಿದ್ದೀನಿ, ನಾನು ಅನಾಹತದಲ್ಲಿದ್ದೀನಿ, ನಾನು ವಿಶುದ್ಧಿಯಲ್ಲಿದ್ದೀನಿ, ಆಜ್ಞಾಚಕ್ರದಲ್ಲಿದ್ದೀನಿ. ಅದ್ರ ಬಗ್ಗೆ ಅಹಂಕಾರವೂ ಬಂದ್ಬಿಟ್ಟಿರುತ್ತೆ ಅವ್ರುಗಳಿಗೆ. ನಾನು ಆಜ್ಞಾಚಕ್ರದಲ್ಲಿದ್ದೀನಮ್ಮ, ನಾನು ವಿಶುದ್ಧಿಯಲ್ಲಿದ್ದೀನಮ್ಮ, ಹೀಗೆ ಅವರಲ್ಲೇ ಒಂದು ಅಹಂಕಾರ ಬಂದ್ಬಿಟ್ಟಿರುತ್ತೆ. ಇದು ಭ್ರಾಂತಿಯೇ. ಯಾಕೆ ಹೇಳ್ತೀನಿ ಅಂತಂದರೆ, ಒಂದೊಂದು ಚಕ್ರದಲ್ಲೂ ನಾವು ಮೇಲೆ ಏರುತ್ತಾ ಹೋಗುತ್ತಿದ್ದ ಹಾಗೆ ನಮ್ಮಲ್ಲಿ ಸ್ವಭಾವಗಳು ಬದಲಾಗ್ತಾ ಹೋಗುತ್ತೆ. ಮತ್ತೊಂದಿನ ಚಕ್ರಗಳ ವಿಷಯಕ್ಕೆ ಬಂದಾಗ, ಒಂದೊಂದು ಚಕ್ರ ಏರ್ತಾ ವ್ಯಕ್ತಿಗತವಾಗಿ ನಮಗೆ ಆಗುವ ಬದಲಾವಣೆಗಳೇನು, ಮತ್ತು ಮಾನಸಿಕವಾಗಿ ಭೌತಿಕ ಮತ್ತು ಬುದ್ಧಿಯಿಂದಾಗಿ ಆಗುವ ವ್ಯತ್ಯಾಸಗಳೇನು, ನಮ್ಮಲ್ಲಿ ಯಾವ ರೀತಿ ಪರಿಣಾಮಗಳುಂಟಾಗುತ್ತೆ ಅನ್ನೋದ್ರ ಬಗ್ಗೆನೇ ಕೂಲಂಕುಷವಾಗಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸಾಮಾನ್ಯವಾಗಿ ಅತಿಶಯೋಕ್ತಿಯ ಅಥವಾ ಆಡಂಬರದ ಡಂಬಾಚಾರದ ಯೋಗಾನುಭವಗಳನ್ನು ನಾನು ಮಾತಾಡ್ದಿರೋದ್ರಿಂದ ಅಂಥದನ್ನೇ ಅಪೇಕ್ಷೆ ಪಡುವಂಥವರು ದಯವಿಟ್ಟು ನನ್ನ ವೀಡಿಯೋಸ್ನ ನೋಡೋಕ್ಕೆ ಹೋಗ್ಬಿಡಿ. ಅಂಥದ್ದು ಯಾವ ಪ್ರಾಮಿಸಸ್ಸು ನಾನು ಮಾಡಿರಲ್ಲ, ಅಂಥ ಯಾವ ಕಥೆಗಳು ನೀವು ನಂಬಿರುವಂಥ ಯಾವ ಕಥೆಗಳು ನಾನು ವ್ಯಾಲಿಡೇಟ್ ಮಾಡೋದಿಲ್ಲ. ಯಾಕೆಂದರೆ ನಿಜವಾದ ಆಧ್ಯಾತ್ಮವೇ ಬೇರೆ, ಜನ ಇವತ್ತು ಪ್ರೊಪಗೇಟ್ ಮಾಡ್ತಿರೋ ಆಧ್ಯಾತ್ಮವೇ ಬೇರೆ, ಯೋಗದ ಅನುಭವವೇ ಬೇರೆ. ನಿಜವಾದ ಯೋಗಾನುಭವಕ್ಕೂ ಈಗ ಪ್ರಾಪಗೇಟ್ ಮಾಡ್ತಿರೋಂಥದ್ದು ಏನಿದೆ, ಅಲ್ಲಿ ಕಣ್ಮುಚ್ಚಿದ್ದೆ ದೇವಿ ಕಾಣಿಸ್ಬಿಟ್ಲು, ನಾನು ಇಲ್ಲಿಂದ ಕೂತ್ಕೊಂಡು ಮಂಗಳ ಗ್ರಹಕ್ಕೆ ಹೋಗ್ಬಿಟ್ಟೆ, ಚಂದ್ರಗ್ರಹಕ್ಕೆ ಹೋಗ್ಬಿಟ್ಟೆ, ನಾನು ಇಲ್ಲಿಂದ ನಾಗಾಲೋಕಕ್ಕೆ ಹೋಗ್ಬಿಟ್ಟೆ, ಇದೆಲ್ಲ ಕಥೆಗಳು ನಂಬೋದೇ ಇದ್ದರೆ, ಅದೇ ನಿಜ ಅನ್ನೋಗಿದ್ದರೆ ದಯವಿಟ್ಟು ನನ್ನ ವೀಡಿಯೋಸ್ನ ನೋಡೋಕ್ಕೆ ಹೋಗಬೇಡಿ. ಯಾವ ಎಂತಾರೆ ಆಬ್ಲಿಗೇಷನ್ನು ಇಲ್ಲ ಈ ವಿಡಿಯೋಸ್ನ ನೋಡಬೇಕು ಅಂತ. ಮತ್ತು ಅದನ್ನು ನಂಬೋರೇ ಆಗಿದ್ದು. ಇನ್ನೊಂದು ಕಾರಣ ಏನಾಗುತ್ತೆ, ನಾನು ಈ ರೀತಿ ಹೇಳುವಾಗ ಮನಸ್ಸಿಗೆ ಕಾನ್ಫ್ಲಿಕ್ಟ್ ಆಗುತ್ತೆ. ಅದನ್ನೇ ದೃಢವಾಗಿ ನಂಬುವಂತಹ ಮನಸ್ಸಿದ್ದಾಗ ಇಂತಹ ಮಾತುಗಳು ನಿಮಗೆ ಕಾನ್ಫ್ಲಿಕ್ಟ್ ಆಗುತ್ತೆ, ಆವಾಗ ಡಿಸ್ಟರ್ಬ್ ಆಗ್ತಾರೆ. ಇಟ್ ಇಸ್ ಬೆಟರ್ ಅದು ಅಂತಹ ಮಾರ್ಗದಲ್ಲಿ ನಡೆದು ಇಲ್ಲ ಅದರಲ್ಲಿ ತೃಪ್ತಿ ಸಿಗ್ತಿಲ್ಲ ಅಂತ ಅರಿವು ಬಂದಾಗ ನನ್ನ ಮಾತುಗಳನ್ನು ಕೇಳೋದ್ರಲ್ಲಿ ಸೂಕ್ತ. ಯಾಕೆಂದರೆ ನಿಮಗೆ ಅದು ಅರಿವಿಗೆ ಬರ್ತಾ ಇರತ್ತಿಲ್ಲ, ಇಂಥದ್ದೇನು ಅನುಭವಗಳಾಗ್ತಿದೆಯೋ ಇದರಲ್ಲಿ
ಯಾವ ರೀತಿಯ ಸತ್ಯ ಇಲ್ಲ, ಇದು ಟೊಳ್ಳು, ಇದು ಪೊಳ್ಳು ಅಂತ ನಿಮಗೆ ಅನುಭವ ಬರೋಕ್ಕೆ ಶುರು ಆಗಿದ್ದಾಗ ನನ್ನ ಮಾತುಗಳು ನಿಮಗೆ ಹಿತವನ್ನಿಸುತ್ತೆ. ಇಲ್ಲ ಅಂತಂದರೆ ಅವ್ರುಗಳು ಶ್ರೇಷ್ಠ, ಅವರೇ ಸರಿ, ನೀನು ಸುಳ್ಳು ಹೇಳ್ತಿದ್ಯಾ, ನಿನಗೆ ಅನುಭವ ಇಲ್ಲ, ನಿಂದು ಬುಕ್ಕಿಶ್ ನಾಲೆಡ್ಜ್ ಅಂತ ಹೇಳೋದು ಖಂಡಿತ ನಿಮ್ಮ ಪರವಾಗಿ ಈ ಹಂತದಲ್ಲಿ ನಿಮಗೆ ಅದು ಸರಿಯೇ. ಹಾಗಾಗಿ ಯಾವುದು ನಿಮಗೆ ಸರಿಯೋ ಆ ಹಂತದವರು ಅಂತಹ ಮಾತುಗಳು ಕೇಳೋದೇ ಒಳ್ಳೆಯದು. ದಯವಿಟ್ಟು ನನ್ನ ಮಾತುಗಳನ್ನು ಕೇಳೋಕ್ಕೆ ಹೋಗ್ಬಿಡಿ. ನಿಜವಾಗಲೂ ಯೋಗದಲ್ಲಿ ನಮ್ಮನ್ನೇ ನಾವು ಕಂಡುಕೊಳ್ಳುವಂಥದ್ದು, ಮನಸ್ಸು ಬುದ್ಧಿ ಹೇಗೆ ಕೆಲಸ ಮಾಡುತ್ತೆ, ಚಿತ್ತದ ನಿವೃತ್ತಿಯಿಂದ ಅರ್ಥ ಏನು, ಅಮನಸ್ಕ ಸ್ಥಿತಿಯಿಂದ ನಿಜವಾಗ್ಲೂ ಅರ್ಥ ಏನು, ಆಜ್ಞಾಚಕ್ರ ಅಂದರೆ ಏನು, ವಿಶುದ್ಧಿ ಏನು, ಅದರಲ್ಲಿ ನಾವು ಯಾವ ರೀತಿ ಬದಲಾಗ್ತಾ ಹೋಗ್ತೀವಿ, ಯಮ ನಿಯಮಗಳನ್ನು ಪಾಲಿಸಿದ್ವಾ, ಪ್ರತ್ಯಾಹಾರ ಅಂದರೆ ಇಂದ್ರಿಯಗಳನ್ನು ಒಳಮುಖ ಮಾಡ್ಕೊಂಡ್ವಾ, ಇಂತಹ ಯೋಗದ ಸೀರಿಯಸ್ ಟಾಪಿಕ್ಸ್ಗೆ ಬಗ್ಗೆ ಯಾರಿಗೆ ಆಸಕ್ತಿ ಇರುತ್ತೋ ದಯವಿಟ್ಟು ಅಂಥವ್ರು ಮಾತ್ರ ನನ್ನ ಮಾತು ಕೇಳೋದು ಉತ್ತಮ. ಯಾರಿಗೆ ಫ್ಯಾಂಟಸಿಗಳು ಇಷ್ಟ ಇದೆಯೋ, ಎಕ್ಸಾಜರೇಷನ್ಸ್ ಇಷ್ಟ ಇದೆಯೋ ದಯವಿಟ್ಟು ಅಂಥವ್ರು ನನ್ನ ವೀಡಿಯೋಸ್ ನೋಡೋದಕ್ಕೆ ಹೋಗಬೇಡಿ. ಇಲ್ಲಿ ಗೇರಂಡ ಸಂಹಿತೆ ಮತ್ತು ಮಾನಸ ಪೂಜಾ ಸ್ತೋತ್ರವನ್ನು ನೋಡಿದ್ವಿ. ಇದು ವೈಷ್ಣವ ಪದ್ಧತಿಯಲ್ಲೂ ಇದೆ. ಅದು ನಮಗೆ ಎಲ್ಲ ಕಡೆ ಅದು ಕೇಳಿಸಿರುತ್ತೆ ದಾಸರ ಕೀರ್ತನೆಗಳಲ್ಲಿ, ಬಹುಶಃ ಗಮನ ಕೊಟ್ಟಿಲ್ದಿರ್ಬೋದು. ಅಂತಹ ಸಾಲುಗಳು ಮಾನಸ ಪೂಜೆಗೆ ಒತ್ತು ಕೊಡುವಂತಹ ಕೀರ್ತನೆಗಳು ನಮ್ಮ ದಾಸರು ಕೂಡ ರಚನೆ ಮಾಡಿದ್ದಾರೆ. ಆ ಸಾಲುಗಳು ಈ ರೀತಿ ಇದೆ. ನಿನಗೇನು ಬೇಡುವುದಿಲ್ಲ ಎನ್ನ ಹೃದಯ ಮಂಟಪದಳು ನಿಂದಿರೋ ಕೃಷ್ಣ, ಎನ್ನ ಬಿಂಬ ಮೂರ್ತಿಯ ಪೂಜಿಪೆ ನಾನು ಮನಮುಟ್ಟಿ ಅನುದಿನ ಮರೆಯದೆ ಊರ ದೇವರ ಮಾಡಬೇಕಣ್ಣ ತನ್ನೊಳಗೆ ತಾನೆ, ಊರ ದೇವರ ಮಾಡಿರೆಂದು ಸಾರುತ್ತಿದೆ ಶ್ರುತಿ ಇರುಳು ಹಗಲು, ದ್ವಾರದೊಳಗೊಂಬತ್ತು ಮುಟ್ಟಿ ನಿಲ್ಲಿಸಿ ಭೂಮಧ್ಯದಲ್ಲಿ, ಊರ ದೇವರ ಮಾಡಬೇಕಣ್ಣ ತನ್ನೊಳಗೆ ತಾನೆ. ಕೀರ್ತನೆಯ ಮಾಡಿ ಕೈವಲ್ಯ ಪಡೆಬರು ಜನರು, ಹರಿಮೂರ್ತಿ ಶ್ರೀ ಚನ್ನಕೇಶವನ ಮನದೊಳಗಿಟ್ಟು. ದಾಸರು ಕೂಡ ಮಾನಸ ಪೂಜೆಯನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ವೈಷ್ಣವ ಪದ್ಧತಿ ಆದ್ದರಿಂದ ಇಲ್ಲಿ ವಿಷ್ಣುವನ್ನು, ಚನ್ನಕೇಶವನನ್ನು, ಕೃಷ್ಣನನ್ನು, ಹಾಗೆ ಅವರವರು ಏನೇನು ಕಾವ್ಯನಾಮ ಇಟ್ಕೊಂಡಿದ್ರು, ಅವರವರ ಇಷ್ಟ ದೇವತೆ ಅಂತ ಏನು ಮಾಡ್ಕೊಂಡಿದ್ರು ಆತನನ್ನು ಅಲ್ಲಿ ಮನಸ್ಸಿನಲ್ಲಿ ಕಲ್ಪಿಸ್ಕೊಂಡು ಮಂಟಪದಲ್ಲಿ ಕೂರಿಸಿ ಅಲ್ಲಿ ಪೂಜೆ ಮಾಡೋ ವಿಧಾನ. ಇದು ಯೋಗ ಮಾರ್ಗದಲ್ಲಿ ಪ್ರಪಂಚದ ಎಲ್ಲ ಮೂಲೆಯಲ್ಲೂ ಈ ವಿಧಾನ ಇದೆ. ಅದು ಶೈವರಾಗಿದ್ದರೆ ಬೇರೆ ರೀತಿ, ವೈಷ್ಣವರಾದರೆ ಇಷ್ಟ ದೇವತೆ ಬೇರೆ, ಟಿಬೇಟನ್ ಕಲ್ಚರ್ ಅಂತ ಬಂದಾಗ ಅಲ್ಲಿ ಇಷ್ಟ ದೇವತೆಗಳು ಬೇರೆ. ಇದು ನಮ್ಮ ಸ್ವಧರ್ಮಕ್ಕೆ ಬಿಟ್ಟಿದ್ದು. ಹಾಗಾಗಿ ಆ ಇಷ್ಟ ದೇವತೆನೇ ಪೂಜೆ ಮಾಡಬೇಕಾ, ಈ ಇಷ್ಟ ದೇವತೆನ ಪೂಜೆ ಮಾಡಬೇಕಂತ ಕೇಳೋದು ಅರ್ಥವಿಲ್ಲ. ನಮಗೆ ಸೂಕ್ತವಾದದ್ದು ಯಾವುದು ಮತ್ತು ಯಾವ ಯೋಗ ಮಾರ್ಗದ ಪದ್ಧತಿ ಇದೆ ಅದು ನನಗೆ ಸೂಕ್ತವ, ಇದು ನೋಡಿ ನಾವು ಆಯ್ಕೆ ಮಾಡಬೇಕು ಹೊರತು ಈ ಇಷ್ಟ ದೇವತೆನೇ ಸರಿ, ಆ ಇಷ್ಟ ದೇವತೆ ಸರಿ ಅಂತಿಲ್ಲ, ಈ ಮಾರ್ಗವೇ ಸರಿ, ಆ ಮಾರ್ಗವೇ ಸರಿ ಅಂತಿಲ್ಲ. ನನ್ನ ಸ್ವಧರ್ಮಕ್ಕೆ ಆ ಒಂದು ಯೋಗ ಮಾರ್ಗ ಸೂಕ್ತವ ಅನ್ನೋದಷ್ಟೇ ನೋಡಬೇಕು ಹೊರತು ಸರಿ ತಪ್ಪುಗಳಲ್ಲಿ ನೋಡುವ ಅವಶ್ಯಕತೆ ಇರಲ್ಲ. ಈಗ ನಾವು ಗೇರಂಡ ಸಂಹಿತೆ, ತ್ರಿಪುರ ಸುಂದರಿ ಮಾನಸ ಪೂಜಾ ಸ್ತೋತ್ರ ಮತ್ತು ದಾಸರ ವೈಷ್ಣವ ಪರಂಪರೆಯಲ್ಲಿ ಮಾನಸ ಪೂಜೆ ಸಂಬಂಧಪಟ್ಟಿದ್ದು ನೋಡಿದ್ವಿ. ಇದು ಟಿಬೇಟಿಯನ್ ಕಲ್ಚರಲ್ಲಿ ಕೂಡ ಇದೆ. ವಜ್ರಧರ ಅಂತ ಒಬ್ಬ ಇದ್ದ, ಆತನಿಂದ ಶುರುವಾದಂಥ ಒಂದು ರೀತಿ ಪರಂಪರೆ ಇದು, ಕಾಗ್ಯು ಅನ್ನೋ ಒಂದು ಪರಂಪರೆ. ಅದರಲ್ಲೂ ಕೂಡ ಕಲ್ಪಿಸಿಕೊಳ್ಳುವುದು ಪ್ರಧಾನ. ಅಂದರೆ ಅದು ಷಡಂಗ ಯೋಗನೇ. ಅದು ಷಡಂಗ ಯೋಗ ಏನು ಇತ್ತ ಮತ್ತೊಂದು ನೋಡೋಣ ವಿವರಣೆಯಲ್ಲಿ. ಆ ಷಡಂಗದಲ್ಲಿ ಕಲ್ಪಿಸಿಕೊಳ್ಳುವುದು ಕೂಡ ಒಂದು ಅಂಗ. ಅದನ್ನು ವಜ್ರಧರ ಅನ್ನೋತ ಶುರು ಮಾಡಿ ತದನಂತರ ತಿಲೋಪ, ನರೋಪ, ಮಿಲರೆಪ, ಗಂಪೋಪ, ಹೀಗೆ ಹಲವಾರು ಜನ ಯೋಗ ಮಾರ್ಗದಲ್ಲಿ ಗುರು ಪರಂಪರೆ ನಡೀತಾ ಅವರು ಅದನ್ನು ಮತ್ತಷ್ಟು ಅದನ್ನು ಡಿಸೈನ್ ಮಾಡ್ತಾ ಎವಾಲ್ವ್ ಮಾಡ್ತಾ ಹೋಗ್ತಾರೆ ಆ ಗುರು ಶಿಷ್ಯ ಪರಂಪರೆಯಲ್ಲಿ. ಕಾಗ್ಯು ಪರಂಪರೆಯನ್ನು, ಈ ಕಾಗ್ಯು ಪರಂಪರೆಯಲ್ಲಿ ಈ ಷಡಂಗ ಯೋಗದಲ್ಲಿ ಅದು ಒಂದು ವಿಧಾನ, ಯಾವುದು ಕಲ್ಪಿಸಿಕೊಳ್ಳುವ ವಿಧಾನ. ಕುಶಾಲನಗರದ ಟಿಬೇಟಿಯನ್ ಸೆಟಲ್ಮೆಂಟ್ ಏನಿದೆ ಅಲ್ಲಿ ಹೋದಾಲು ಬಹುಶಃ ನೋಡಿರ್ತಾರೆ, ಅಲ್ಲೆಲ್ಲ ವಿಲಕ್ಷಣವಾದ ಗುರು ಶಿಷ್ಯರ ಗುರುಗಳ ಅಥವಾ ಬುದ್ಧನ, ಅವಲೋಕಿತೇಶ್ವರನ, ಬೋಧಿಸತ್ವನ ಪೇಂಟಿಂಗಳೆಲ್ಲ ಇರುತ್ತೆ. ಮತ್ತು ಮಂಡಲಗಳು, ಚಕ್ರಗಳದೆಲ್ಲ ಅಲ್ಲಿ ಯಂತ್ರಗಳದೆಲ್ಲ ಪೇಂಟಿಂಗ್ಸ್ ಇರುತ್ತೆ, ಎಲ್ಲ ಕಡೆ ಇರುತ್ತೆ. ಇಂಟರ್ನೆಟ್ಟಲ್ಲೂ ಬಹುಶಃ ನೋಡಿರ್ತೀರ. ಇದೆಲ್ಲ ಅದಕ್ಕೆಲ್ಲ ಯೋಗಾರ್ಥ ಇರುತ್ತೆ. ಅದನ್ನು ಗುರು ಮೊದಲು ದೀಕ್ಷೆ ಕೊಟ್ಟಾಗ ಅದರ ವಿವರಣೆ ಎಲ್ಲ ಕೊಟ್ಟಿರ್ತಾನೆ. ಅಭಿಷೇಕ ಅಂತಿರುತ್ತೆ, ಇವೆಲ್ಲ ತಂತ್ರದ ಮಾರ್ಗವಾದ್ರಿಂದ ಅಲ್ಲಿ ಅಭಿಷೇಕ ಅಂತಿರುತ್ತೆ. ಅಭಿಷೇಕದಲ್ಲಿ ಮೊದಲು ಒಂದಷ್ಟು ನಿಯಮಗಳಿರುತ್ತೆ ತಂತ್ರದಲ್ಲಿ. ಅಂತಹ ನಿಯಮಗಳನ್ನು ಪಾಲಿಸ್ತಾ ಅವನಿಗೆ ದೀಕ್ಷೆ ನೀಡಿ ಅವನಿಗೆ ಇಂತಹ ಒಂದು ಮಾರ್ಗ ಕರ್ಕೊಂಬರ್ತಾರೆ. ಅಲ್ಲಿ ಮೊದಲು ಯಂತ್ರವನ್ನು ಅಥವಾ ಗುರುವಿನ ತಾಂಕ ಅಂತ ಏನು ಕರೆದೆ ಅದರ ಪೇಂಟಿಂಗ್ಸ್ ಇರ್ಬೋದು, ಅದನ್ನೆಲ್ಲ ಅವನಿಗೆ ಮೊದಲು ಪೂಜೆ ಮಾಡೋದಕ್ಕೆ, ಮನನ ಮಾಡ್ಕೊಳ್ಳೋದಕ್ಕೆ ಮೊದಲು ಬಿಡ್ತಾರೆ. ಅದು ಮಾಡ್ಕೊಳ್ತಾ ಮೊದಲು ಭಕ್ತಿ, ಆತನಲ್ಲಿ ಶರಣಾಗತಿ ಬರಬೇಕು, ಒಂದು
ತಂತ್ರಕ್ಕೋ ಅಥವಾ ಗುರುವಿಗೋ ಆ ಗುರು ಮಾರ್ಗಕ್ಕೋ ಇಷ್ಟ ದೇವತೆಯ ಬಗ್ಗೆನೋ ಮೊದಲು ಅದನ್ನು ಶರಣಾಗತಿ ಬರಲಿ, ಶ್ರದ್ಧೆ ಬರಲಿ, ಭಕ್ತಿ ಬರಲಿ ಅಂತ ಮೊದಲು ಆ ಯಂತ್ರವನ್ನು ಪೂಜಿಸುವುದು ಅಥವಾ ಒಂದು ಮಂತ್ರವನ್ನೇ ಪದೇ ಪದೇ ಮರಣ ಮಾಡುವಂಥದ್ದು ಜಪವೆಲ್ಲ ಯಾಕೆ ಕೊಡ್ತಾರೆ ಅಂದರೆ ಮೊದಲು ಆತನಿಗೆ ಶ್ರದ್ಧೆ ಬರಲಿ, ಮನಸ್ಸು ಎಲ್ಲೆಲ್ಲೋ ಹರಡಾಡ್ತಿರುತ್ತಲ್ಲ ಅದು ಮೊದಲು ಈ ವಿಷಯ ಕಡೆಗೆ ಕೇಂದ್ರಿತವಾಗಲಿ ಮನಸ್ಸು ಬುದ್ಧಿ ಅನ್ನೋ ಕಾರಣಕ್ಕೆ ಅಂತಹ ಒಂದು ಪದೇ ಪದೇ ಮಾಡುವಂತಹ ಒಂದು ಹ್ಯಾಬಿಚುವಲ್ ಮಾಡುವಂತಹ ಕ್ರಿಯೆ ಅದು ಮಾಡ್ತಾ 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 ತದನಂತರ ಯಾವಾಗ ಅವನಿಗೆ ಶ್ರದ್ಧೆ ಭಕ್ತಿ ಬರುತ್ತೆ ಆಗ ಅವನಿಗೆ ಅದರ ಅರ್ಥವನ್ನು ಬಿಡಿಸಿ ಹೇಳಿ ಯೋಗಾರ್ಥಕ್ಕೆ ಅವನನ್ನು ಕರ್ಕೊಂಡು ಹೋಗಿ ನೆಕ್ಸ್ಟ್ ದೀಕ್ಷೆಯಲ್ಲಿ ಅವನಿಗೆ ಮತ್ತೊಂದು ದೀಕ್ಷೆ ಇರುತ್ತೆ, ಅಲ್ಲಿ ಅವನಿಗೆ ಯೋಗವನ್ನೇ ಹೇಳಿಕೊಡಲಾಗುತ್ತೆ. ಅಲ್ಲಿ ಕೊನೆಗೆ ಇದರ ಅವಶ್ಯಕತೆ ಬಿಟ್ಟು ಹೋಗುತ್ತೆ. ಆತ ಇನ್ನು ಕಲ್ಪಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಪದೇ ಪದೇ ಆತ ಜಪ ಮಾಡುವ ಅವಶ್ಯಕತೆ ಇರಲ್ಲ. ಇದನ್ನೇನು ಮಾಡ್ದೇ ಆತ ಒಳಗಡೆ ಯೋಗ ಮಾರ್ಗದ ತನ್ನನ್ನು ತಾನು ಕಂಡುಕೊಳ್ಳೋಂಥ ಬಗೆ. ಇವೆಲ್ಲವೂ ಕೊನೆಗೆ ಆರಂಭಿಕ ಹಂತಗಳೇ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ ಈ ಆರಂಭಿಕ ಹಂತದಲ್ಲಿ ಇದನ್ನ ಇಷ್ಟೆಲ್ಲ ಬಿಡಿಸಿ ಹೇಳಿಲ್ಲ ಅಂತಂದರೆ ಹೀಗೆ ಕೂತ್ಕೊಂಡು ಹೀಗೆ ಟ್ವಿನ್ ಹಾರ್ಟ್ ಮೆಡಿಟೇಷನ್ ಮಾಡಿ ಅಂತ ಹೇಳ್ಬಿಡ್ತಾರಲ್ಲ, ಮ್ಯಾನಿಫೆಸ್ಟೇಷನ್ ನೀವು ಕೂತ್ಕೊಂಡು ಹೀಗೆಲ್ಲ ಅನ್ಕೊಂಬಿಟ್ಟು ಯೂನಿವರ್ಸ್ ಕೇಳಿಸ್ಕೊಂಬಿಡುತ್ತೆ. ಯೂನಿವರ್ಸ್ ಎಲ್ಲಿಂದ ಕೇಳಿಸ್ಕೊಳ್ಳುತ್ತೆ? ಭಗವಂತ ಎಲ್ಲಿದ್ದಾನೆ? ಎಲ್ಲ ಕಡೆ ಇದ್ದಾನೆ, ನಿಮ್ಮೊಳಗೂ ಇದ್ದಾನೆ. ಅವನು ಸರ್ವಜ್ಞ ಅಂದಮೇಲೆ ಅವನಿಗೆಲ್ಲವೂ ಗೊತ್ತ ಮೇಲೆ ನಿಮ್ಗೇನು ಬೇಕು ಬೇಡ ಗೊತ್ತಿರೋದಿಲ್ವಾ? ಅದು ಯಾವ್ದು ಹೇಳ್ಕೊಂಡು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಮನಸ್ಸಲ್ಲೆಲ್ಲ ಅನ್ಕೋಬೇಕಂತೆ, ಅಲ್ಲಿಂದ ಕಾಲಿಗೆ ಹೋಗುತ್ತಂತೆ. ನಮ್ಮ ಬಯಕೆಲ್ಲ ಕಾಲಿಂದ ಹೋಗಿ ನೆಲಕ್ಕೆ ಹೋಗಿ ಆಕಾಶಕ್ಕೆ ಹೋಗಿ ಮತ್ತೆ ವಾಪಸ್ ಬರುತ್ತಂತೆ. ಯಾರೋ ಹೇಳ್ತಾ ಇದ್ರು ನನಗೆ ಮ್ಯಾನಿಫೆಸ್ಟೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತ. ಇಲ್ಲಪ್ಪ, ಭಗವಂತ ಎಲ್ಲ ಕಡೆ ಇದ್ದಾನೆ, ನಮಗಿಂತ ಚೆನ್ನಾಗಿ ಅವನಿಗೆಲ್ಲ ಗೊತ್ತು. ಹಾಗೆ ನನ್ನ ಬೇಡಿಕೆ ಕೂಡ ಗೊತ್ತು. ಅವನ ಕಾಯೋದು ನಾನು ಭಕ್ತಿಯಿಂದ ಕೇಳಲಿ ಅಂತಷ್ಟೇ. ನೀವು ಭಕ್ತಿಯಿಂದ ಕೇಳಿ ಸೂಕ್ತ ಸಮಯಕ್ಕೆ ಭಗವಂತ ನಿಮ್ಗೆ ಏನು ಕೊಡಬೇಕು ಅದು ಕೊಡ್ತಾನೆ. ಇದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂದರೆ ಮ್ಯಾನಿಫೆಸ್ಟೇಷನ್ ಕತೆಗಳಿಗೆ ಹೋಗ್ತೀವಿ. ಯೂನಿವರ್ಸ್ ವಿಲ್ ಲಿಸನ್ ಟು ಯು, ಅದನ್ನು ಬರೆದಿಟ್ಕೊಳ್ಳಿ, ಹಿಂಗೆಲ್ಲ ಮಾಡಿ ಏನೇನೋ ಎಷ್ಟು ಕತೆಗಳು ಕಟ್ಟಿರ್ತಾರೆ ಅಂದರೆ ಅದನ್ನು ನೋಡ್ತಿರೋ ನಂಗೆ ಒಳ್ಳೆ ಸ್ಟ್ಯಾಂಡಪ್ ಕಾಮಿಡಿ ಥರ ಕಾಣಿಸ್ತಿರುತ್ತದೆ. ಜನ ಯಾಕೆ ನಂಬ್ತಾರೆ ಅಂದರೆ ಅಷ್ಟು ಹತಾಶರಾಗಿರ್ತಾರೆ ಜೀವನದಲ್ಲಿ. ಅವರ ಹತಾಶೆಯನ್ನು ಬಂಡವಾಳ ಮಾಡಿಕೊಳ್ಳುವ ಜನ ಈ ರೀತಿಯ ಭ್ರಮೆಯನ್ನೇ ಬಂಡವಾಳ ಮಾಡ್ಕೋತಾರೆ. ಅಂಥದ್ದು ಮಾಡಿದ್ರೆ ಹಿಂಗಾಗ್ಬಿಡುತ್ತೆ, ಯಂತ್ರ ಮಾಡ್ಕೊಳ್ಳಿ ಇದಾಗ್ಬಿಡುತ್ತೆ, ದೇವರು ತಾನೇ ಕಣ್ಮುಂದೆ ಬಂದ್ಬಿಡ್ತಾಳೆ, ದೇವತೆ ಕಾಣಿಸ್ಕೊಂಡ್ಬಿಡ್ತಾಳೆ, ಹನುಮಂತನೇ ಕಾಣಿಸ್ಕೊಂಡ್ಬಿಡ್ತಾನೆ, ಹೀಗೆಲ್ಲ ಹೇಳ್ತಾರೆ. ಇದು ಯಾಕೆ ಸುಲಭ ಅಂದರೆ ಯೋಗ ಮಾಯೆ ಅಷ್ಟು ಸ್ಟ್ರಾಂಗಾಗಿ ಕೆಲಸ ಮಾಡುತ್ತೆ. ನಾವು ಹೇಗೆ ನಾವು ಕಲ್ಪಿಸ್ಕೋತೀವೋ ಅದೇ ರೀತಿ ಭ್ರಾಂತಿಯನ್ನು ಅದು ಮೂಡಿಸುತ್ತೆ. ನನ್ನ ಗೆಳೆಯ ಹೀಗೆ ಬಿಸ್ನೆಸ್ಸಲ್ಲಿ ತುಂಬ ಹತಾಶನಾಗಿದ್ದ. ತುಂಬ ವರ್ಷಗಳ ಹಿಂದಿನ ಮಾತು, ಒಂದು 8-10 ವರ್ಷ ಹಿಂದಿನ ಮಾತು. ಆತ ಒಂದು ದೇವಸ್ಥಾನ ಕರ್ಕೊಂಡು ಹೋಗ್ತಿದ್ದ. ಅವನು ವಾರಕ್ಕೊಂದ್ಸಲಿ ಹೋಗೋನು ಶನಿವಾರ. ತುಂಬ ಸಮಸ್ಯೆಯಲ್ಲಿದ್ದ, ಏನೇನೋ ಬಿಸ್ನೆಸ್ ಮಾಡಿ ಲಾಸ್ ಮಾಡಿಕೊಂಡಿದ್ದ. ನನಗಿಂತ ಎಲ್ಲ ನೋಡೋದಕ್ಕೆ ಇಷ್ಟ. ಹೇಗೆ ಮನುಷ್ಯ ಹತಾಶೆಯಲ್ಲಿ ಎಷ್ಟು ವಲ್ನರಬಲ್ ಆಗಿಬಿಡ್ತಾನೆ ಅನ್ನೋದು ಹ್ಯೂಮನ್ ಸೈಕಾಲಜಿ ನೋಡೋದು ನನಗೆ ತುಂಬ ಆಸಕ್ತಿಕರ ವಿಷಯ. ಹೋಗ್ತಿದ್ದಲ್ಲಿ ಒಬ್ಬರು ಸ್ವಾಮೀಜಿ ಕೂತಿರೋರು. ಅವ್ರು ಹೇಳೋರು, ನೋಡೋ ದಿನಾ ರಾತ್ರಿ ಮಲಗೋವಾಗ ನೀನು ನನ್ನ ಕನ್ಸಲ್ಲಿ ಬನ್ನಿ ಗುರುಗಳೇ, ನನ್ನ ಕನ್ಸಲ್ಲಿ ಬನ್ನಿ ಗುರುಗಳೇ ಅಂತ ಕೇಳ್ಕೊಂಡು ಮಲ್ಕೋ, ಖಂಡಿತ ನಾನು ಕನ್ಸಲ್ಲಿ ಬಂದು ನಿಂಗೆ ಪರಿಹಾರ ಕೊಡ್ತೀನಿ ಅಂತ. 21 ನೀವು ಕನ್ಸಲ್ ಬಾ ಅಂತೀವಿ. ಅಮಿತಾಬ್ ಬಚ್ಚನ್ ಅವ್ರನ್ನ ಕೇಳ್ಕೊಂಡ್ರು 21 ದಿನ ಒಳಗಡೆ ಅಮಿತಾಬ್ ಬಚ್ಚನ್ ಕನ್ಸಲ್ಲಿ ಬರ್ತಾರೆ. ಅದು ಯಾರೇ ಆಗಿರಲಿ, ಅದು ನಿಮ್ಮ ತಂದೆ ಆಗಿರಲಿ, ನಿಮ್ಮ ಗೆಳತಿ ಆಗಿರಲಿ, ಪ್ರೇಯಸಿ ಆಗಿರಲಿ, ಪ್ರಿಯಕರನಾಗಿರಲಿ, ಯಾರನ್ನೇ ಆಗಲಿ 20 ದಿನ ಸತತವಾಗಿ ಮಲಗುವಾಗ ಅವ್ರ ಬಗ್ಗೆ ನೆನೆಸ್ಕೊಂಡು ಮಲ್ಕೋತಿದ್ರೆ ಖಂಡಿತ ಆ ವ್ಯಕ್ತಿ ನಿಮ್ಮ ಕನ್ಸಲ್ಲಿ ಬಂದೇ ಬರ್ತಾನೆ. ಇದು ಬೇಸಿಕ್ ಹ್ಯೂಮನ್ ಸೈಕಾಲಜಿ. ಆದರೆ ಇದು ನಮಗೆ ಒಪ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ಜೀವನದಲ್ಲಿ ನಾವು ಅಷ್ಟು ಹತಾಶರಾಗಿರ್ತೀವಿ. ಅಷ್ಟು ಹತಾಶರಾಗಿದ್ದಾಗ ಇಂತಹ ಮಾತುಗಳು ನಾವು ಕೇಳಿದಾಗ ಪರಿಣಾಮ ಬೀರುತ್ತೆ. ಈ ಗುರು ಕರುಣೆ ಅಥವಾ ಗುರುವಿಂದ ಆಗುವಂಥ ಪಾವಾಡಗಳು ನಾನು ಇಲ್ಲ, ಅದು ಆಗುವಂಥದ್ದಲ್ಲ ಅನ್ನೋ ಅಲ್ಲಿಗೆಳಿತಿಲ್ಲ. ಆದರೆ ಎಲ್ಲರೂ ಮಾಡ್ತಾರೆ ಅಂತಲ್ಲ. ಇಂತಹ ಬೇಸಿಕ್ ಭ್ರಾಂತಿಗಳನ್ನ ಇಟ್ಕೊಂಡೇ ಬಂಡವಾಳ ಮಾಡಿಕೊಳ್ಳುವವರಿದ್ದಾರೆ. ಅವರ ಬಗ್ಗೆ ನಾನು ಎಚ್ಚರಿಕೆ ನೀಡ್ತಾ ಇದ್ದೀನಿ. ಹಂಗಾರೆ ರಾಘವೇಂದ್ರ ಸ್ವಾಮಿಗಳು ಪವಾಡ ಮಾಡಲಿಲ್ವಾ, ಶಿರಡಿ ಸಾಯಿಬಾಬಾ ಪವಾಡ ಮಾಡಲಿಲ್ವ ಅಂತ ಕೇಳೋಕ್ಕಾಗಲ್ಲ. ಅವ್ರು ಮಾಡಿದ್ದು ಲೋಕ ಕಲ್ಯಾಣಕ್ಕೆ, ರಿಟರ್ನ್ 1 ರೂಪಾಯಿನೂ ಅಪೇಕ್ಷೆ ಪಡದೆ ಲೋಕ ಕಲ್ಯಾಣಕ್ಕೆ ಅವಶ್ಯಕತೆ ಬಿದ್ದಾಗ ಮಾಡಿದ ಹೊರತು ಪ್ರದರ್ಶನ ಮಾಡಿಲ್ಲ. ತನ್ನ ಯೋಗ ಶಕ್ತಿ ಪ್ರದರ್ಶನ ಮಾಡೋದು ಬೇರೆ, ತನ್ನ ಯೋಗ ಶಕ್ತಿಯನ್ನು ಲೋಕ ಕಲ್ಯಾಣಕ್ಕಾಗಿ ಬಳಸುವುದು ಬೇರೆ. ಈ ವ್ಯತ್ಯಾಸ ತಿಳಿಯದೇ ಇದ್ದಾಗ ಎಲ್ಲ ಡಂಬಾಚಾರಗಳು ಶುರುವಾಗುತ್ತೆ. ಹಾಗಾಗಿ ಶಂಕರಾಚಾರ್ಯರು ಒತ್ತಿ ಹೇಳಿದರೆ, ಗುರು ಸಮ್ಮುಖದಲ್ಲಿ ನೀವು ಅದನ್ನು ಅಭ್ಯಾಸ ಮಾಡಿ, ಇಲ್ಲದಿದ್ದರೆ ನೀವು ಭ್ರಾಂತಿಗೊಳಗಾಗ್ತೀರಾ. ಯಾವಾಗ ದೀಕ್ಷೆ ಪಡೆದು ಯೋಗ ಮಾರ್ಗದಲ್ಲಿ ನಡೀತೀರಾ ಆಗ ನಿಮಗೆ ಭ್ರಾಂತಿ ಆಗಲ್ಲ ಅಂತ ಕ್ಲಿಯರ್ ಕಟ್ಟಾಗಲ್ಲಿ ಶಂಕರಾಚಾರ್ಯ ಹೇಳ್ತಾರೆ. ಒಮ್ಮೆ ಶಕ್ತಿಯ, ಒಮ್ಮೆ ಶಂಭುವಿನ, ಇನ್ನೊಮ್ಮೆ ವಿಷ್ಣುವಿನ, ಮತ್ತೊಮ್ಮೆ ಗಣಪತಿಯ, ಇನ್ನೂ ಒಂದು ಸಲ ಉದಯನಾದ ಸೂರ್ಯನ ನಾಮಾವಳಿಯನ್ನು ಪಠಿಸುತ್ತಾ ಕಣ್ಣುಗಳಲ್ಲಿ ಆನಂದ ಬಾಷ್ಪವನ್ನು ಸುರಿಸುತ್ತಿದ್ದರೂ
ಗುರುದೀಕ್ಷೆಯಿಂದ ಅಜ್ಞಾನವನ್ನು ನೀಗಿಸಿಕೊಂಡಿರುವ ಮುನಿಯು ಭ್ರಾಂತಿಯನ್ನು ಹೊಂದುವುದಿಲ್ಲ. ಇಲ್ಲಿ ಶಂಕರಾಚಾರ್ಯರು ಒಂದು ಹೆಸರು ಹೇಳ್ಬೋದಿತ್ತಲ್ಲ, ಯಾಕೆ ಇಷ್ಟೊಂದು ಹೆಸರು ಹೇಳಿದ್ರು? ಅದಕ್ಕೆ ನಾನು ಅವಾಗ ಹೇಳಿದ್ದು, ಹಲವಾರು ಮಾರ್ಗಗಳಿದೆ. ಅದರಲ್ಲಿ ವ್ಯಕ್ತಿ ಶಿವನಲ್ಲಿ ಮತ್ತೆ ಹಲವಾರು ರೀತಿ, ರುದ್ರ ಅಂತ ಅನ್ಬೋದು, ಕಾಲಭೈರವ ಅನ್ಬೋದು, ಯಾವುದೇ ರೀತಿ ಬೇಕಾದರೂ ಆತ ಕಲ್ಪಿಸ್ಕೋಬೋದು. ಆತನು ಯಾವಾಗ ಗುರುವಿಂದ ಮಾರ್ಗ ಸಿಕ್ಕಿರುತ್ತೆ, ದೀಕ್ಷೆ ಸಿಕ್ಕಿರುತ್ತೆ, ಅವನಿಗೆ ಅರಿವಿರುತ್ತೆ, ನಾನು ನನ್ನ ಸ್ವಭಾವಕ್ಕೆ ತಕ್ಕಂಥ ಇಷ್ಟ ದೇವತೆಯನ್ನು ಆರಾಧಿಸುತ್ತಿದ್ದೇನೆ ಹೊರತು ಅದೇ ಸತ್ಯವಲ್ಲ, ಅದರ ಹಿಂದೆ ಯೋಗಾರ್ಥವಿದೆ ಅಂತ ಗೊತ್ತರಿಂದ ನಾನು ರಾಮನಾಮ ಜಪ ಮಾಡ್ತೀನಿ, ನಾನು ರಾಮನಾಮ ಜಪ ಮಾಡ್ತೀನಿ. ಪಕ್ಕದಲ್ಲಿ ಓಂ ನಮ ಶಿವಾಯ ಅಂದರೆ ಆಯಿತು, ನಿನಗೆ ಓಂ ನಮ ಶಿವಾಯ, ನನಗೆ ರಾಮನಾಮ. ಮತ್ತೊಬ್ಬನಿಗೆ ಅಲ್ಲಾಹ್ ಅಕ್ಬರ್ ಆಯಿತು, ನಿನಗೆ ಅಲ್ಲಾಹ್ ಅಕ್ಬರ್. ಇನ್ನೊಬ್ಬನಿಗೆ ಹರೇ ರಾಮ ಹರೇ ಕೃಷ್ಣ ಆಯ್ತು, ನಿನಗೆ ಹರೇ ರಾಮ ಹರೇ ಕೃಷ್ಣ. ಅವನಿಗೆ ಭ್ರಾಂತಿ ಇಲ್ಲ, ನನ್ನದೇ ಸರಿ ಅನ್ನೋ ಭ್ರಾಂತಿ ಆತನಿಗೆ ಇರೋದಿಲ್ಲ ಅಂತ ಶಂಕರಾಚಾರ್ಯ ಹೇಳ್ತಿದ್ದಾರೆ. ಯಾಕೆಂದರೆ ಹೆಸರುಗಳು ಏನೇ ಬದಲಾದರೂ, ಇಷ್ಟ ದೇವತೆ ಏನೇ ಬದಲಾದರೂ, ಕೊನೆಗೆ ನಾವು ಒಳಗೆ ಹೋಗಬೇಕಿರೋದು ನಮ್ಮೊಳಗೇನೆ, ಭಗವಂತನ ಕಾಣ್ಕೋಬೇಕಿರೋದು ನಮ್ಮೊಳಗೇನೆ. ಆದ್ದರಿಂದ ಹೊರಟಿದ್ದು ಎಲ್ಲಿಂದ ಅನ್ನೋದು ಮುಖ್ಯ ಆಗಲ್ಲ, ಆ ನಾಮರೂಪಕ್ಕೆ ನಾವು ಅಂಟಿಕೊಳ್ಳುವುದಿಲ್ಲ. ರಾಜಯೋಗ, ಸಮಾಧಿ, ಉನ್ಮನಿ ಮತ್ತು ಮನೋನ್ಮನಿ, ಅಮರತ್ವ, ಲಯ, ತತ್ವ, ಶೂನ್ಯ, ಪರಮಪದ, ಅಮನಸ್ಕ, ಅದ್ವೈತ, ನಿರಾಲಂಬ, ನಿರಂಜನ, ಜೀವನ್ಮುಕ್ತಿ, ಸಹಜ ಮತ್ತು ತೂರ್ಯಾವಸ್ಥೆ ಇವೆಲ್ಲ ಪರ್ಯಾಯ ಪದಗಳಾಗಿವೆ. ನಾನು ಹೇಳಿದ್ರೆ ನನ್ನ ಮಾತು ಕೇಳಲ್ಲ ಅಂತ ಇಂಥವ್ರನ್ನ ಅವಾಗ ಕೋಟ್ ಮಾಡ್ತಿರ್ತೀನಿ. ಕೊನೆಗೆಲ್ಲವೂ ಒಂದೇ ಹಂತ, ಅನುಭಾವದಲ್ಲಿ ಒಂದೇ, ಅದನ್ನು ಹೇಳುವ ಬಗೆ ಬದಲಾಗ್ತಾ ಹೋಗುತ್ತೆ, ದೇಶಕ್ಕೆ ತಕ್ಕಂತೆ, ಕಾಲಕ್ಕೆ ತಕ್ಕಂತೆ, ಮತ್ತು ನಮ್ಮ ಶ್ರೋತೃಗಳ ತಕ್ಕಂತೆ ಹೆಸರುಗಳು ಬದಲಾಗ್ತಾ ಹೋಗಿದೆ ಹೊರತು ಸಿಗುವ ಅನುಭವ ಒಂದೇ. ಅದನ್ನು ಮಹಾಸುಖ ಅಂದರೂ ಅಷ್ಟೇ, ಆನಂದ ಅಂದರೂ ಅಷ್ಟೇ, ಪರಮಾನಂದ ಅಂದರೂ ಅಷ್ಟೇ, ಅದೆಲ್ಲವೂ ಕೊನೆಗೆ ಒಂದನ್ನೇ ಇಂಡಿಕೇಟ್ ಮಾಡ್ತಿದೆ. ಅವರವರ ಭಾಷೆಯಲ್ಲಿ ಮತ್ತು ಆಯಾ ಪ್ರದೇಶಕ್ಕೆ ತಕ್ಕಂತೆ ತನ್ನ ಶಿಷ್ಯರು ಯಾವ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ, ಅವತ್ತಿನ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಪರಿಸ್ಥಿತಿಗಳು ಹೇಗಿದೆ, ಇದರ ಆಧಾರದ ಮೇಲೆ ಪದಗಳು ವ್ಯತ್ಯಾಸವಾಗಿದೆ ಹೊರತು ಆಗುವ ಅನುಭವ ಒಂದೇ. ಅದಕ್ಕೆ ಏಕಂಸತ್ ವಿಪ್ರ ಬಹುಧಾ ವದಂತಿ ಅಂತ ಹೇಳಿದ್ದು. ಒಂದು ಸತ್ಯವನ್ನು ತಿಳಿದವರು ಹಲವು ಬಗೆಯಲ್ಲಿ ಹೇಳುತ್ತಾರೆ, ಒಬ್ಬನೇ ಹಲವು ರೀತಿ ಹೇಳಲ್ಲ, ಒಬ್ಬೊಬ್ಬ ಒಂದೊಂದು ರೀತಿ ಹೇಳ್ತಾನೆ. ಇದನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನಾವು ಬರೀ ಪದಗಳಿಗೆ ಅಂಟಿಕೊಳ್ತೀವಿ. ಹೊರಗಿನ ನಾಮರೂಪಕ್ಕೆ ಅಂಟಿಕೊಳ್ಳುವುದು ಭ್ರಾಂತಿ ಆದರೆ, ಯೋಗ ಮಾರ್ಗದಲ್ಲಿ ನಾಮರೂಪಕ್ಕೆ ಅಂಟಿಕೊಳ್ಳುವುದು ಭ್ರಾಂತಿನೇ. ನಾನು ಹಠಯೋಗ ಮಾಡ್ತೀನಿ, ನಾನು ರಾಜಯೋಗ ಮಾಡ್ತೀನಿ, ನಾನು ಗಾಯತ್ರಿ ಉಪಾಸನೆ ಮಾಡ್ತೀನಿ, ಮತ್ತು ನಾಮರೂಪಕ್ಕೆ ಅಂಟಿಕೊಳ್ತೀವಿ. ಇದು ಕೂಡ ಭ್ರಾಂತಿನೇ. ಇಂಥ ಭ್ರಾಂತಿ ಗುರುವಿನ ದೀಕ್ಷೆ ಪಡೆದೋನಿಗೆ ಸಾಧ್ಯ ಇಲ್ಲ. ಆದರೆ ಆತನೇ ಭ್ರಾಂತಿಗೊಳಿಸ್ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಪರಮ ಸತ್ಯವ ಕಂಡ ಗುರುವು ನರಸುವುದೆಲ್ಲಿ, ದೊರೆತೆಂದು ನೀನು ಧನ್ಯ ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳಿದ್ದು. ಹಾಗೆ ಅಂಥ ಒಂದು ನಾಮರೂಪಗಳಿಗೆ ನಾವು ಅಂಟಿಕೊಳ್ಳದೆ ಇರುವುದು ತುಂಬ ಮುಖ್ಯ. ಅದಕ್ಕೆ ಶಂಕರಾಚಾರ್ಯ ಅಷ್ಟು ಜನ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾಗೆ ಹಲವಾರು ಜನ ಅದೇ ವಾರ್ನಿಂಗ್ ಕೊಟ್ಟಿದ್ದಾರೆ. ನೀರಿನಲ್ಲಿ ಉಪ್ಪು ಕೂಡಿ ಬೆರೆಯುವಂತೆ ಆತ್ಮ ಮತ್ತು ಮನಸ್ಸುಗಳು ಐಕ್ಯವಾದಾಗ ಸಮಾಧಿ ಎನಿಸುವುದು. ಅದನ್ನು ಸಹಜ ಸಮಾಧಿ ಅನ್ನಿ, ನಿಜಗುಣ ಅನ್ನಿ, ಕೈವಲ್ಯ ಅನ್ನಿ, ಏನೇ ಅನ್ನಿ, ಆದರೆ ಅದು ಯಾವಾಗ ಸಾಧ್ಯ ಅಂದರೆ ನನ್ನ ಮನಸ್ಸು ಅಲ್ಲಲ್ಲಿ ಹರಿದಾಡ್ತಿದ್ದು ಅದು ಆತ್ಮದಲ್ಲಿ ಲೀನವಾಗಬೇಕು, ಅಂದರೆ ಒಂದೇ ಕಡೆ ಸ್ಥಿರವಾಗಬೇಕು. ಅಂಥ ಹಂತವನ್ನು ಸಮಾಧಿ ಅಂತೀವಿ. ಅದಕ್ಕೆ ಹೆಸರು ಏನು ಬೇಕಾದರೂ ಕರಿಬೋದು. ಆದರೆ ಅದು ನಿಮಗಾಯ್ತಾ ಅಂದರೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಎಲ್ಲೆಲ್ಲೋ ಹರಿದಾಡ್ತಿರೋದು ಕೊನೆಗೆ ನನ್ನಲ್ಲೇ ಸ್ಥಿರವಾಯ್ತಾ, ಅಲ್ಲಿ ಮನೋಲಯವಾಯ್ತಾ, ಅದಾಗೋದು ಮುಖ್ಯ ಹೊರತುವೆ ಅದು ಹೆಸರು ಏನು ಅನ್ನೋದು ಮುಖ್ಯ ಆಗಲ್ಲ. ನನ್ನ ಮಾರ್ಗವೇ ಸರಿ, ನಿನ್ನ ಮಾರ್ಗವೇ ಸರಿ ಅನ್ನೋದಲ್ಲ. ಅಥವಾ ನಾನು ಉನ್ಮನಿ ಸ್ಥಿತಿಗೆ ಪಡಿತೀನಿ, ನನಗೆ ಮಾಮೂಲಿ ಸಮಾಧಿ ಬೇಡ, ನನಗೆ ನಿರ್ವಿಕಲ್ಪ ಸಮಾಧಿ ಬೇಕು ಅಂದರೆ ಇಲ್ಲ, ಅಂಥದ್ದು ಯಾವುದೂ ಇರಲ್ಲಪ್ಪ. ಅದು ಹೆಸರುಗಳು ಬೇರೆ ಬೇರೆ ಹೊರತು ಆಯಾ ಯೋಗ ಮಾರ್ಗದಲ್ಲಿ ಹೋದಾಗ ಅದು ಅಭಿವ್ಯಕ್ತವಾಗುವ ರೀತಿ ಬೇರೆ ಹೊರತು ಅನುಭವ ಒಂದೇ ಆಗಿರುತ್ತೆ. ಅದು ಆಗೋದಕ್ಕೆ ಏನು ಬೇಕು ಅಂದರೆ ಯಾವುದೇ ಮಾರ್ಗದಲ್ಲಿ ನೀವು ನಡೀರಿ, ಕೊನೆಗಲ್ಲಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ನಮ್ಮ ಆತ್ಮದಲ್ಲಿ ಅಂದರೆ ನನ್ನ ಇರುವಿಕೆಯಲ್ಲಿ ಸುಷುಮ್ನಾದಿಂದ ನನ್ನ ಇರುವು, ವ್ಯಾನದ ಸಹಾಯದಿಂದ ನನ್ನ ಚಿತ್ತವ ಏನಿರುತ್ತೆ, ನನ್ನ ನಿಜ ಸ್ವರೂಪ ಏನಿರುತ್ತೆ ಅದನ್ನು ಅರಿಬೇಕು ಅಂದರೆ ನನ್ನ ಗಮನ, ನನ್ನ ಅರಿವೇನಿದೆ ಆ ಅರಿವು ವ್ಯಾನದ ಸಹಾಯದಿಂದ ಸುಷುಮ್ನಾಗಿ ಹೋಗಿ ಅಲ್ಲಿ ನಮ್ಮನ್ನು ನಾವು ಕಂಡುಕೊಳ್ಳೋದಲ್ಲಿ ಪ್ರಕಾಶಮಾನವಾದಂತಹ ಬೆಳಕು, ಆ ಬೆಳಕು ಮೀರಿದಂತಹ ಸೂರ್ಯ ಚಂದ್ರ ಇಲ್ಲದೇ ಇರುವಂತಹ ಅಂದರೆ ಕತ್ತಲು ಬೆಳಕು ಇಲ್ಲದೇ ಇರುವಂತಹ ಒಂದು ಸ್ಥಿತಿ ಇರುತ್ತೆ. ಅದು ನಮಗೆ ಸಹಸ್ರಾರದಲ್ಲಿ ಫೀಲ್ ಆಗುತ್ತೆ. ಅಲ್ಲಿ ಓಂಕಾರ ಕೇಳ್ತಾ 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 ಕೊನೆಗೆ ಓಂಕಾರವನ್ನು ಕೇಳುವುದು ನಿಂತು ಅಲ್ಲಿ ಪ್ರಶಾಂತವಾದಂತಹ ಮೌನ ನಮ್ಮಲ್ಲಿ ಆವರಿಸುತ್ತೆ. ಅದು ಇಲ್ಲಿ ಸ್ಥಿತಿ, ಅದು ಸಮಾಧಿ.
ಅದಕ್ಕೆ ತಲುಪಬೇಕು ಅನ್ನೋ ಒಂದು ಉಸಿರಾಟದಿಂದ ಪಂಚಕೋಶಗಳಿಂದ ಹೋಗಬಹುದು ಅಥವಾ ಚಕ್ರಗಳಿಂದ ಏರಿ ಹೋಗಬಹುದು. 2 ವಿಧಿ ಇರುತ್ತೆ. ಇನ್ನು ಚಕ್ರಗಳನ್ನು ಜಾಗೃತಿಗೊಳಿಸುವುದಕ್ಕೆ ಬೇರೆ ಬೇರೆ ಮಾರ್ಗಗಳಿದೆ. ಆದರೆ ಯಾವುದೇ ಮಾರ್ಗದಲ್ಲಿ ಬಂದರೂ ಒಂದು ಪಂಚಕೋಶದಿಂದ ಹೋಗಬೇಕು. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಅಥವಾ ನಾವು ಮೂಲಾಧಾರದಿಂದ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾಚಕ್ರ, ಸಹಸ್ರಾರ. ಇದಿಷ್ಟೇ ಕೊನೆಗೆ. ಇದನ್ನು ಅಚೀವ್ ಮಾಡೋದಕ್ಕೆ ಮಾರ್ಗಗಳು ಬದಲಾಗುತ್ತೆ ಹೊರತು ಒಳಗಿರೋದು ಇಷ್ಟೇ. ಒಂದು ಐದರ್ ಯು ಗೋ ಥ್ರೂ ಕೋಶಸ್ ಆರ್ ಯು ಗೋ ಥ್ರೂ ಚಕ್ರಾಸ್. ಇದನ್ನು ಅಪ್ರೋಚ್ ಮಾಡೋ ರೀತಿ ಬದಲಾಗುತ್ತೆ ಹೊರತು ಕೊನೆಗೆ ಆತ ಸುಷುಮ್ನ ಒಳಗೆ ಹೋಗಿ ಅಲ್ಲಿ ನಮ್ಮನ್ನು ನಾವೇ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಹೊರತು ಇದಕ್ಕೆ ಹೆಸರಿರಲ್ಲ. ಮತ್ತೆ ಹೊರಗೆ ಹೇಳುವಾಗ ಹೆಸರಿರುತ್ತೆ ಹೊರತು ಒಳಗೆ ಅನುಭಾವದಲ್ಲದಕ್ಕೆ ಹೆಸರಿರಲ್ಲ. ಅಲ್ಲಿ ಸುಮ್ಮನಿರ್ತೀವಷ್ಟೇ, ಅಲ್ಲಿ ಇನ್ನೇನು ಇರೋದಿಲ್ಲ. ಅದನ್ನು ಹೇಳೋದಕ್ಕಾಗಂಥದ್ದಲ್ಲ, ಅನುಭಾವದಲ್ಲೇ ಕಂಡುಕೊಳ್ಬೇಕು. ಹಾಗೆ ತನ್ನ ಹೃದಯದಲ್ಲಿ ಇಷ್ಟದೇವತೆಯ ಸ್ವರೂಪವನ್ನು ಧ್ಯಾನಿಸುತ್ತಾನೋ ಆಗ ಅತ್ಯಂತ ಆಹ್ಲಾದಪೂರ್ವಕವಾಗಿ ಭಕ್ತಿಯೋಗದಿಂದ ಚಿಂತಿಸುವನು. ಆತನಿಗೆ ಆನಂದಾಶ್ರುಗಳಿಂದ ಪುಲಕಿತನಾಗಿ ಬುದ್ಧಿಯ ಭಾವಗಳ ಅನುಭವವು ಉಂಟಾಗುತ್ತದೆ. ಅದರಿಂದ ಸಮಾಧಿಯು ಉಂಟಾಗುತ್ತದೆ ಮತ್ತು ಮನೋನ್ಮನಿ ಸ್ಥಿತಿಯು ಉಂಟಾಗುತ್ತದೆ. ನಾವು ಇಷ್ಟ ದೇವತೆಯನ್ನು ಕಲ್ಪಿಸ್ಕೊಳ್ತಿದ್ದೀವಿ ಅಂತ ತಕ್ಷಣ ಆಕೆ ತಾನೇ ಪ್ರತ್ಯಕ್ಷವಾಗಿ ಬಂದ್ಬಿಡುವಂಥದ್ದಲ್ಲ. ಒಳಗೆ ಈ ಥರ ಅನುಭವಗಳಾಗಬೇಕು. ಆತ ಹೊರಗಿನ ಪ್ರಪಂಚವೆಲ್ಲವನ್ನೂ ಮರೆತಿರಬೇಕು. ಅದು ಅವನ ಅರಿವೇ ಇರಬಾರ್ದು. ಆತ ಎಲ್ಲಿ ಕೂತಿದ್ದಾನೆ ಅನ್ನೋ ಅರಿವಾಗಬಾರ್ದು. ತನ್ನೊಳಗೆ ತಾನು ಲಯವಾಗ್ತಾ ಹೋಗಿರ್ತಾನೆ. ಆತನಿಗೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಹೇಗೆ ಕೆಲಸ ಮಾಡ್ತಿದೆ ಕಾಣಿಸ್ತಿರುತ್ತೆ. ಇದು ನಾನಲ್ಲ ಅನ್ನೋ ಅರಿವು ಬರುತ್ತೆ. ಆಗ ಅವನು ಅಂಟಿಕೊಳ್ಳುವುದು ನಿಲ್ಲತ್ತೆ. ಆಗ ತಾನಾಗಿ ಆತ ಮನೋಮಯ ಕೋಶದಿಂದ ಆತ ವಿಜ್ಞಾನಮಯ ಕೋಶಕ್ಕೆ ಹೋಗ್ತಾನೆ. ಅಲ್ಲಿ ನಾನು ಯಾರು ಎನ್ನುವ ಅರಿವು ಬರ್ತಾ ಹೋಗುತ್ತೆ. ಅದು ಅನುಭಾವಕ್ಕೆ ಬರ್ತಾ ಹೋಗುತ್ತೆ. ಯಾವುದು ಅನುಭಾವಕ್ಕೆ ಬರುತ್ತೆ ಆಗ ತನ್ನ ಸತ್ಯ ಅರಿವಾಯಿತು, ಚಿತ್ತದ ಅರಿವಾಯಿತು. ಆಗ ಆನಂದದ ಅನುಭವ ಶುರು ಆಗುತ್ತೆ. ಅದು ಉನ್ಮನಿ ಸ್ಥಿತಿಯಾಗತ್ತೆ. ಇದು ನಿಜವಾಗಲೂ ಯೋಗದಲ್ಲಿ ಆಗುವಂತಹ ಅನುಭವ ಹೊರತು ಇಷ್ಟ ದೇವತೆಯನ್ನು ನಾನು ಕಲ್ಪಿಸಿಕೊಂಡು ಮಾನಸ ಪೂಜೆ ಮಾಡಿದ ತಕ್ಷಣ ಆ ಇಷ್ಟ ದೇವತೆ ಢಣ್ ಅಂತ ಬಂದ್ಬಿಡೋದು ಅನುಭವ ಅಲ್ಲ, ಅದು ಭ್ರಾಂತಿ. ನಿಜವಾದ ಅನುಭವ ನನ್ನೊಳಗೆ ಆ ಶಕ್ತಿ, ಶಿವ, ವಿಷ್ಣು ಏನಾದರೂ ಕರೆಯೋಣ, ಅದು ಯಾವುದನ್ನು ಇಂಡಿಕೇಟ್ ಮಾಡ್ತಿದೆಯೋ ಅದು ನಮ್ಮ ಅನುಭವಕ್ಕೆ ಬರಬೇಕು. ಅದು ಬಂದಿಲ್ಲ ಅಂತದ್ದು ಭ್ರಾಂತಿ. ಇದು ತುಂಬ ಸ್ಪಷ್ಟವಾಗಿ ಎಲ್ಲ ಗುರು ಪರಂಪರೆಯು ಮತ್ತು ಅದು ಹೇಳುವಂತಹ ಗ್ರಂಥಗಳೆಲ್ಲವೂ ಅದನ್ನೇ ಹೇಳ್ಕೊಂಡು ಬಂದಿದೆ. ಅದನ್ನೇ ಶಂಕರಾಚಾರ್ಯರು ಕೂಡ ಮತ್ತಿಲ್ಲಿ ಅದನ್ನು ಒತ್ತಿ ಒತ್ತಿ ಹೇಳಿದ್ದಾರೆ. ನೀರಿನಲ್ಲಿಯೂ ವಿಷ್ಣುವು, ನೆಲದಲ್ಲಿಯೂ ವಿಷ್ಣುವು, ಪರ್ವತ ಶಿಖರದಲ್ಲಿಯೂ ವಿಷ್ಣು, ಅಗ್ನಿಶಿಖೆಯ ಮಾಲೆಗಳಲ್ಲಿಯೂ ವಿಷ್ಣು, ಹೀಗೆ ಎಲ್ಲವೂ ವಿಷ್ಣುಮಯವಾಗಿರುತ್ತದೆ. ಆತನ ವಿಷ್ಣು ಅಂತ ತಕ್ಷಣ ನೋಡಿದ್ರೆ ಶಿವ ಶಿವ ಅಂತಿದ್ರು ಗಿರಣ ಸಮಿತಿಯಲ್ಲಿ, ಕೊನೆಯಲ್ಲಿ ವಿಷ್ಣುನೇ ಅಂದ್ಬಿಟ್ರು. ವಿಷ್ಣುನೇ ಗ್ರೇಟು ಅಂದ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಅಲ್ಲಿ ಶಿವ ಅನ್ನೋ ಅರ್ಥ ಏನು, ವಿಷ್ಣು ಅನ್ನೋ ಅರ್ಥ ಏನು, ಇದೆಲ್ಲವನ್ನೂ ನಾವು ನೋಡಬೇಕಾಗತ್ತೆ. ಒಂದಿನ ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ ಎರಡಲ್ಲಿರೋ ಹೆಸರುಗಳನ್ನು ನೋಡ್ತಾ ಹೋದಾಗ ನಮ್ಗೆ ಗೊತ್ತಾಗತ್ತೆ. ಅದರ ಅರ್ಥಗಳು ನೋಡ್ತಿದ್ರೆ ಅಯ್ಯೋ ಎರಡರೂ ಒಂದೇ ಅರ್ಥ ಇದೆಯಲ್ಲ, ಹೆಸರುಗಳು ಬೇರೆ ಇದೆ. ಆ ಕಡೆ ಲಲಿತೆಯನ್ನು ಅಡ್ರೆಸ್ ಮಾಡ್ತಿದೆ, ಇಲ್ಲಿ ವಿಷ್ಣುವನ್ನು ಅಡ್ರೆಸ್ ಮಾಡ್ತಿದೆ. ಎರಡೂ ಬೇರೆಯದೇ ಮಾರ್ಗ. ಹಾಗಿದ್ದು ಒಳಗೆ ಅಲ್ಲಿ ಹೇಳಿದ ಹೆಸರುಗಳಲ್ಲಿ ಅರ್ಥ ಏನಿದೆಯಲ್ಲ, ಗುಣವಾಚಕವಾಗಿರುವಂಥ ಅರ್ಥಗಳು, ಅದು ನೋಡ್ತಾ ಹೋದರೆ ಇದಿಲ್ಲಿ ಪೂರ್ತಿ ಒಂದೇ ಗುಣಗಳು ಹೇಳ್ತಿದಾರಲ್ಲ ಅನಿಸ್ಬಿಡುತ್ತೆ. ಅದು ಅಭಿವ್ಯಕ್ತಿತ್ವದಲ್ಲಿ ಒಬ್ಬ ಶಕ್ತಿಯಾಗಿ ನೋಡ್ತಾನೆ, ಮತ್ತೊಬ್ಬ ಶಿವನಾಗಿ ನೋಡ್ತಾನೆ. ಶಿವನಾಗಿ ನೋಡಿಲ್ಲ ಅಂದರೆ ವಿಷ್ಣುವಾಗಿ ನೋಡ್ತಾನೆ. ಆದರೆ ಅನುಭಾವದಲ್ಲಿ ಅದು ವಿಷ್ಣುವೂ ಅಲ್ಲ, ಶಿವನೂ ಅಲ್ಲ, ಅದು ಶಕ್ತಿಯೂ ಅಲ್ಲ. ಅಂದರೆ ನಾಮರೂಪದಲ್ಲ, ಒಳಗೆ ಅನುಭಾವದಲ್ಲಿ ತಾನಾಗಿ ಆಗುವಂಥದ್ದು. ಹೇಳುವುದರಲ್ಲಿ ಮಾತ್ರ ನಾಮರೂಪವಿದೆ ಹೊರತು ಅನುಭವದಲ್ಲಿ ಕೊನೆಗೆ ಅದು ಅನುಭವಗಷ್ಟೇ ಆಗಿರುತ್ತೆ. ವಿಷ್ಣು ಅಂದ ತಕ್ಷಣ ಮತ್ತೆ ನಾವು ಅದೇ ಕಲ್ಪನೆ ಮಾಡ್ಕೊಂಡು ಎಲ್ಲ ಕಡೆ ವಿಷ್ಣು ಕಾಣ್ತೀವಿ ಅಂದರೆ ಮತ್ತೆ ಭ್ರಾಂತಿ. ವಿಷ್ಣು ಅಂದರೆ ವಿಶ್ವವನ್ನೆಲ್ಲ ಆವರಿಸಿಕೊಂಡಿರುವವನು. ಆತ ಅಣುವಿನಲ್ಲೂ ಇದ್ದಾನೆ, ಯಾರು ಎಲ್ಲ ಕಡೆಯೂ ಇದ್ದಾನೆ, ಅವನು ವಿಷ್ಣು ಅನ್ನೋ ಅರ್ಥ. ಅಂದರೆ ಅವನು ಎಲ್ಲೆಲ್ಲೂ ಕಾಣಕ್ಕೆ ಶುರು ಮಾಡ್ತಾನೆ, ಎಲ್ಲ ಕಡೆ ಅನುಭವಕ್ಕೆ ಬರೋಕ್ಕೆ ಶುರು ಆಗುತ್ತೆ. ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತಿದ್ದೀವಿ, ಆದರೆ ಅನುಭವಕ್ಕೆ ಬಂದಿರಲ್ಲ. ಯಾವಾಗ ಯೋಗ ಮಾರ್ಗದಲ್ಲಿ ನಡೆದು ನಾವು ಅನುಭವಕ್ಕೆ ತಗೋತೀವಾಗ ಎಲ್ಲ ಕಡೆಯೂ ಕಾಣಿಸೋಕ್ಕೆ, ಅನುಭವಕ್ಕೆ ಬರೋಕ್ಕೆ ಶುರು ಆಗುತ್ತೆ. ಎಲ್ಲ ಕಡೆ ಅನುಭವಕ್ಕೆ ಬಂದಾನೆ, ಎಲ್ಲ ಕಡೆ ಇದ್ದಾನೆ ಅಂತ. ಎಲ್ಲ ಕಡೆ ಇದ್ದಾನೆ ಅಂದರೆ ಎಲ್ಲಿದ್ದಾನೆ? ವಿಶ್ವದಲ್ಲೆಲ್ಲ ಇದ್ದಾನೆ. ಹಾಗಾಗಿ ವಿಷ್ಣು. ಇಲ್ಲಿ ವಿಷ್ಣು ಅಂತಷ್ಟು ಮತ್ತೆ ವೈಷ್ಣವ ಪಂಥದ ವಿಷ್ಣುವನ್ನು ಹೇಳ್ತಿದ್ದಾರೆ ಅಂತಲ್ಲ. ವಿಷ್ಣು ಅಂದರೆ ಆ ವೈಷ್ಣವ ಪಂಥದ ವಿಷ್ಣು ಅದೇ ಅರ್ಥ. ಆದರೆ ನಾವು ಮತ್ತೆ ನಾಮರೂಪಕ್ಕೆ ಸಿಗಾಕೋತೀವಿ. ಆತ ಹೀಗೆ
ಇದ್ರ ಮೇಲೆ ಶೇಷನ ಮೇಲೆ ಮಲಗಿರ್ತಾನೆ, ಹೀಗೆ ಲಕ್ಷ್ಮಿ ಕಾಲುತ್ತಾ ಇರ್ತಾಳೆ, ಕ್ಷೀರಸಾಗರ ಅಂದಿದ್ದು ಅಂತ ಆ್ಯಸ್ ಇಟ್ ಈಸ್ ನಾಮರೂಪಕ್ಕೆ ಸಿಕ್ಕಾಕೋತೀವಿ, ಮತ್ತು ಒಳಗಿನ ಯೋಗಾರ್ಥವನ್ನು ಬಿಟ್ಬಿಡ್ತೀವಿ. ಹಾಗೆ ಮತ್ತೆ ನಾಮರೂಪದಲ್ಲಿ ಹಂಗಾರೆ ವಿಷ್ಣುವನ್ನೇ ಕಾಣಿಸೋದು ಅಂದ ತಕ್ಷಣ ವಿಶ್ವನೇ ಕಾಣಿಸ್ತಾನೆ ಅಂತಲ್ಲ, ಅದು ಅನುಭಾವದಲ್ಲೇ ಕಾಣುವಂಥದ್ದು. ಅದು ನಿಜವಾಗ್ಲೂ ವಿಷ್ಣು ಎಲ್ಲ ಕಡೆ ಅನುಭವಕ್ಕೆ ಹೇಗೆ ಬರ್ತಾನೆ ಅಂತ ಕೇಳಿದ್ರೆ ಮತ್ತು ಆ ಯೋಗ ಮಾರ್ಗದ ನಡೆದೇ ಅದು ಅನುಭವಕ್ಕೆ ತಗೋಬೇಕು. ಮಾತಲ್ಲಿ ಹೇಳೋಕ್ಕೆ ಇದುವರೆಗೂ ಯಾರ ಕೈಲೂ ಸಾಧ್ಯ ಆಗಿಲ್ಲ. ಅದು ಲಿಟರಲಿ ಯಾಕೆ ಸಾಧ್ಯ ಆಗಲ್ಲ ಅಂದರೆ, ಒಂದು ನಮ್ಮ ಭಾಷೆ ಭಾವನೆಗಳನ್ನು ಮತ್ತು ಅನುಭವವನ್ನು ಹೇಳ್ಕೊಳ್ಳೋಕ್ಕೆ ಸಾಧ್ಯ. ಅನುಭಾವನೆ ಹೇಳೋದಕ್ಕೆ ಈ ಪದಗಳು ಡಿಸೈನ್ ಆಗಿಲ್ಲ. ಮತ್ತು ಅದನ್ನು ಏನೇ ಪದಗಳು ಹೇಳೋಕ್ಕೆ ಹೋದ್ರೂ ಅದು ಅನುಭವಕ್ಕೆ ಬಂದಿಲ್ದಿರೋ ಜನಗಳಿಗೆ ಅದು ಹೇಳುವಾಗ ತಮಗಿರುವ ಕಲ್ಪನೆಯನ್ನೇ ಅದು ಇಂಪೋಸ್ ಮಾಡಿ ಅರ್ಥ ಮಾಡ್ಕೊಳ್ಳೋಕ್ಕೆ ಮನಸ್ಸು ಬುದ್ಧಿ ಪ್ರಯತ್ನ ಮಾಡ್ತಿರುತ್ತೆ ಹೊರತು ಅದಕ್ಕಿನ್ನೂ ಅನುಭವ ಇಲ್ಲದೆ ಇರುವುದರಿಂದ ಅದನ್ನು ಗ್ರಾಸ್ಪ್ ಮಾಡೋದು ತನ್ನ ಪಾಸ್ಟ್ ಇನ್ಫಾರ್ಮೇಷನು ಪಾಸ್ಟ್ ಎಕ್ಸ್ಪೀರಿಯೆನ್ಸಿಂದನೇ ಹೊರತು ಹೊಸದಾಗಿರೋದನ್ನು ಕಲ್ಪಿಸ್ಕೊಳ್ಳೋಕೆ ಅದು ಸಾಧ್ಯ ಆಗಲ್ಲ. ಹಾಗಾಗಿ ಮಾತಿನಿಂದ ಹೇಳೋದಕ್ಕೂ ಕಷ್ಟವೇ, ಹೇಳೋಕ್ಕೆ ಪ್ರಯತ್ನ ಪಟ್ಟರೂ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಕಷ್ಟವೇ. ಅನುಭವವನ್ನು ದರ್ಶನವನ್ನು ನಾವೇ ದರ್ಶನ ಮಾಡಿಕೊಳ್ಳಬೇಕೇ ಹೊರತು ಅದನ್ನು ಮಾತಲ್ಲಿ ಹೇಳೋದಕ್ಕೆ ಪ್ರಯತ್ನವೂ ಕಷ್ಟವೇ, ಪ್ರಯತ್ನ ಪಟ್ಟರೂ ಅರ್ಥ ಮಾಡಿಕೊಳ್ಳುವುದು ಕಷ್ಟವೇ. ಹಾಗಾಗಿ ಗುರುವಿಂದ ದೀಕ್ಷೆ ಪಡೆದು ಯೋಗ ಮಾರ್ಗದಲ್ಲಿ ನಡೆದು ಭ್ರಾಂತಿಯನ್ನು ಕಳಿಸ್ಕೊಂಡ್ರೆ ಅದು ಸಾಧ್ಯ ಹೊರತು ಮತ್ತಿನ್ಯಾವ ರೀತಿ ಸಾಧ್ಯ ಇಲ್ಲ. ಇದೇನಾದ್ರೂ ನೇತಿ ಮಾಡೋದಕ್ಕೆ ಸರಿಯಾದ ತಿಳುವಳಿಕೆ ಕಡೆಗೆ ಜನ ಬರಲಿ ಅನ್ನೋದು ಪ್ರಯತ್ನ ಅಷ್ಟೇ ಹೊರತು ಅನುಭವವನ್ನು ಹಂಚಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ತಿಳಿಯಲಾಗದ್ದೆಂದು ತಿಳಿದವನಿಗೆ ಅದು ತಿಳಿದಿದೆ, ತಿಳಿಯಲಾಗುವುದು ಎಂದು ತಿಳಿದವನಿಗೆ ಅದು ತಿಳಿದಿಲ್ಲ, ತಿಳಿದವನಿಗೆ ಅದು ತಿಳಿದಿಲ್ಲ, ತಿಳಿಯದವನಿಗೆ ಅದು ತಿಳಿದಿದೆ. ಕೇನೋಪನಿಷತ್ತು ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ನನಗೆ ಗೊತ್ತಾಗ್ಬಿಟ್ಟಿದೆ ಅಂತ ಅಂದ್ಕೊಂಡ್ರೆ ಅದು ಗೊತ್ತಿಲ್ವಂತೆ. ಇದನ್ನು ಉಪ್ಪಿಟ್ಟಿನಲ್ಲಿ ಉಪೇಂದ್ರ ಬಳಸ್ತಾರೆ. ಹಿ ಹೂ ನೋಸ್ ನಾಟ್, ಹಿ ಹೂ ನೋಸ್ ನಾಟ್ ಹಿ ನೋಸ್ ಅಂತ ಉಪ್ಪಿಟ್ಟಿನಲ್ಲಿ ಉಪೇಂದ್ರ ಅದನ್ನು ಸಾಲನ್ನು ತುಂಬ ಚೆನ್ನಾಗಿ ಬಳಸ್ತಾರೆ. ಹಾಗೆ ನನಗೆ ಯಾವತ್ತೂ ತಿಳಿದಿದೆ ಅಂದ್ಕೊಂಡ್ಬಿಡ್ತೀನಿ, ತಿಳಿದಿಲ್ಲ. ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು? ಉದಾಹರಣೆಗೆ ಈಗ ಹಿಮಾಲಯದ ಬಗ್ಗೆ ಅಷ್ಟೆಲ್ಲ ಪುಸ್ತಕ ಓದ್ತೀರಾ, ವೀಡಿಯೋಸ್ ನೋಡಿರ್ತೀರ. ಹಿಮಾಲಯ ಬಂದವನು ನಿಮ್ಮ ಎದುರುಗಡೆ ಕೂತ್ಕೊಂಡಾಗ ಅವನ ಅನುಭವ ಎಲ್ಲ ಕೇಳ್ತೀರ. ಆದರೆ ನಿಮಗೆ ಹಿಮಾಲಯ ಹತ್ತಿದ ನೋವು ಗೊತ್ತಾಗಲ್ಲ, ಅಲ್ಲಿಯ ಚಳಿ ನಿಮಗೆ ಇಲ್ಲಿ ಕೂತಲ್ಲೇ ಗೊತ್ತಾಗಲ್ಲ. ನೀವು ಹಿಮಾಲಯ ಹೋಗಿ ಹತ್ತಬೇಕು, ಆಗ ಮಾತ್ರ ಹಿಮಾಲಯ ಹತ್ತಿದ ನೋವು ನಿಮ್ಗೆ ಗೊತ್ತಾಗತ್ತೆ. ನಿಮ್ಮ ಸ್ವ ಅನುಭವವೇ ಅದಕ್ಕೆ ಸಾಕ್ಷಿ ಹೊರತು ಇಲ್ಲ ಅನ್ನೋದು ಸಾಧ್ಯ ಇಲ್ಲ. ಬರೀ ಮಾಹಿತಿ ಅಷ್ಟೇ. ಅದು ಆ ವ್ಯಕ್ತಿಯ ಅನುಭವ, ಅದು ನಿಜವೇ. ಆತ ಹಿಮಾಲಯ ಹತ್ತಿದ್ದು ನಿಜವೇ, ಅವನಿಗಾದ ಅನುಭವ ಸತ್ಯವೇ. ಆದರೆ ಅವನ ಸತ್ಯ ನಿಮ್ಮ ಪಾಲಿನ ಸತ್ಯ ಆಗಲ್ಲ, ಅದು ನಿಮಗೆ ಮಾಹಿತಿ ಆಗುತ್ತೆ. ಅವನ ಸತ್ಯ ನಿಮಗೂ ಸತ್ಯ ಆಗಬೇಕು ಅಂದರೆ ನೀವು ಕೂಡ ಹಿಮಾಲಯವನ್ನೇ ಹತ್ತಬೇಕು. ಹಾಗೆ ಎಲ್ಲೆಲ್ಲೂ ಭಗವಂತ ಕಾಣ್ತಾನೆ ಅಂತ ಒಬ್ಬ ವ್ಯಕ್ತಿ ಹೇಳ್ತಾನೆ ಅಂದರೆ, ಅನುಭವಕ್ಕೆ ಬರ್ತಿದೆ ಅಂದರೆ, ನೀವು ಕೂಡ ಅವನ ಮಾರ್ಗದಲ್ಲೇ ನಡೆದು ಗುರುವಿಂದ ದೀಕ್ಷೆ ಪಡೆದು ಯೋಗ ಮಾರ್ಗದಲ್ಲಿ ನಡೆದು ನೀವು ಕೂಡ ಎಲ್ಲೆಲ್ಲೂ ಭಗವಂತ ಅನುಭವ ಪಡೆದಾಗ ಮಾತ್ರ ಗೊತ್ತಾಗುತ್ತೆ. ಇಲ್ಲ ಅನ್ನೋದ್ರ ಬಗ್ಗೆ ಎಷ್ಟೇ ಹೇಳಿದ್ರು ಅದು ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ. ಚಿಕ್ಕದೊಂದು ಹಿಮಾಲಯವನ್ನು ಇರಲಿ, ನಾವೆಲ್ಲೋ ಹೋಟೆಲ್ಗೆ ಹೋಗಿ ಬಂದಿರ್ತೀವಿ, ಅಲ್ಲಿ ಏನೋ ಒಂದು ಡಿಶ್ ಇಷ್ಟ ಆಗಿರುತ್ತೆ, ಅದನ್ನು ಕೂಡ ಬಾಯಲ್ಲಿ ಹೇಳೋದಕ್ಕೆ ಸಾಧ್ಯ ಆಗಲ್ಲ, ಒಬ್ಬನ ಜೊತೆ ಹಂಚ್ಕೊಳ್ಳೋಕ್ಕಾಗಲ್ಲ. ನನಗೆ ಸಿಕ್ಕ ರುಚಿ, ಅಲ್ಲಿ ಸಿಕ್ಕ ಸಂತುಷ್ಟಿಯನ್ನು ಹಂಚ್ಕೊಳ್ಳೋಕೆ ಸಾಧ್ಯವೇ ಆಗಲ್ಲ. ಅವ್ರು ಮತ್ತೆ ಅದೇ ಹೋಟೆಲ್ಗೆ ಕರ್ಕೊಂಡೋಗ್ಬೇಕು, ನೆಕ್ಸ್ಟ್ ಟೈಮು ಜೊತೆಗೆ ಹೋಗೋಣ, ನೀವು ಟ್ರೈ ಮಾಡಿ ನೋಡಿ ಅಂತ ಹೇಳ್ಬಿಟ್ಟು ಕರ್ಕೊಂಡಾಗ ಅಲ್ಲೇ ಮತ್ತು ನೀವು ಅದೇ ಡಿಶ್ನ ಕೊಡಿಸಿ ತಿನ್ನಿಸ್ಬೇಕು ಹೊರತುವೆ ನಿಮಗಾದ ಅನುಭವ ಇದೆಯಲ್ಲ, ಊಟದ ರುಚಿ, ಅದನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅಂಥದ್ರಲ್ಲಿ ಇಂತಹ ದಿವ್ಯ ಅನುಭವವನ್ನು ಹೇಗೆ ಹೇಳೋದಕ್ಕೆ ಸಾಧ್ಯ? ಅದು ಯೋಗ ಮಾರ್ಗದಲ್ಲೇ ನಡೆದು ಕಂಡ್ಕೊಳ್ಳೋಕೆ ಸಾಧ್ಯ ಅಷ್ಟೇ. ಅವ್ಯಕ್ತದ ಉಪಾಸನೆಯನ್ನೇ ಮೆಚ್ಚುವವರಿಗೆ ದಣಿವು ಹೆಚ್ಚು. ಅವ್ಯಕ್ತದ ಮೂಲಕ ಬಿಡುಗಡೆಯ ದಾರಿ ಸಾಧಕರಿಗೆ ಕಷ್ಟದ ಬಳಸು ದಾರಿ. ನೇರವಾಗಿ ನಿರಾಕಾರ ಬ್ರಹ್ಮನ್ನೇ ಉಪಾಸನೆ ಮಾಡೋದು ಎಲ್ರಿಗೂ ಸಾಧ್ಯ ಇಲ್ಲದೆ ಇರುವುದರಿಂದ ನೀವು ಸಕಾರವಾಗಿ ಬನ್ನಿ, ವಿಷ್ಣುವನ್ನು, ಶಿವನನ್ನು, ಮತ್ತದರಲ್ಲಿ ರಾಮ, ಕೃಷ್ಣ ಅಂತನೋ, ಭೈರವ, ರುದ್ರ, ಹೀಗೆ ಏನು ಬೇಕಾದ್ರೂ ಕಲ್ಪನೆ ಮಾಡ್ಕೊಂಡು ಶುರು ಮಾಡಿ. ಆರಂಭದಲ್ಲಿ ಇಷ್ಟ ದೇವತೆಯನ್ನಾಗಿಸ್ಕೋಬೇಕು. ಅದಕ್ಕೆ ಬಸವಣ್ಣರು ಕೂಡ ಇಷ್ಟಲಿಂಗ ಪದ್ಧತಿಯಲ್ಲಿ ನಿಮ್ಮ ಹೆಸರಲ್ಲಿ ಇಟ್ಕೊಳ್ರಪ್ಪ, ಇಷ್ಟಲಿಂಗವನ್ನು ಕೈಯಲ್ಲಿಟ್ಕೊಂಡು ಆರಾಧನೆ ಶುರು ಮಾಡಿ, ಉಪಾಸನೆ ಶುರು ಮಾಡಿ ಅಂತಂದರು. ನಮ್ಮ ಇಷ್ಟ ದೇವತೆಯಿಂದ ಮೊದಲು ಶುರು ಮಾಡಬೇಕು. ತದನಂತರ ಇಷ್ಟ ದೇವತೆಯಿಂದ ಹೋಗ್ತಾ ಯೋಗಾರ್ಥ ತಿಳಿದು ನಮ್ಮೊಳಗೆ ಕಂಡುಕೊಳ್ಬೇಕು. ಹಾಗಾಗಿ ನಮಗಿಲ್ಲಿ ಸಗುಣ ಬ್ರಹ್ಮನನ್ನು ಆಕಾರ ರೂಪದಲ್ಲಿ, ನಾಮ ರೂಪದಲ್ಲಿ ಕಲ್ಪಿಸ್ಕೊಂಡಿದ್ದು. ಏನಕ್ಕೆ ಅವನ್ನ ಯಾಕೆ ಪೂಜೆ ಮಾಡಿದ್ವಿ ಅಂದರೆ, ಮೊದಲು ಶ್ರದ್ಧಾಭಕ್ತಿ ಬರಲಿ. ಮನಸ್ಸು ಎಲ್ಲೆಲ್ಲೋ ಹರಿದಾಡ್ತಿತ್ತು, ಬುದ್ಧಿ ಎಲ್ಲೆಲ್ಲೋ ಹರಿದಾಡ್ತಿತ್ತು, ಅದು ಸ್ವಲ್ಪ ಕಲ್ಮಶಗಳನ್ನ ಕಳ್ಕೊಳ್ಳಿ, ಒಂದಷ್ಟು
ನಿಯಮಗಳನ್ನು ಕೊಟ್ಟರು, ಯಮ ನಿಯಮವನ್ನು ಕೊಟ್ಟು ಆತನಿಗೆ ಮೊದಲು ಶಿಸ್ತು ಬರಲಿ. ಇದೆಲ್ಲ ಬಂದ ನಂತರ ಯೋಗಕ್ಕೆ ಪ್ರವೇಶ ಮಾಡಿಸಿದ್ರಾಯ್ತು ಅಂತ ಇದನ್ನೆಲ್ಲ ಮೊದಲು ಡಿಸೈನ್ ಮಾಡಿದ್ರು. ಮಾನಸ ಪೂಜೆ ಇರ್ಬೋದು, ಅಥವಾ ಕೆಲವೊಂದಷ್ಟು ಯಮ ನಿಯಮಗಳಿರ್ಬೋದು, ಅಂಗನ್ಯಾಸ ಕರನ್ಯಾಸ ಮಾಡ್ತಾ ಶ್ರೀಚಕ್ರಕ್ಕೆ ಪೂಜೆ ಮಾಡೋದಿರ್ಬೋದು, ಮಂಡಲ ರಚನೆ ಮಾಡಿ ಅಲ್ಲಿ ಅದನ್ನು ಪೂಜೆ ಮಾಡೋದಿರ್ಬೋದು. ಯಾಕೆ ಮಂಡಲ ರಚನೆ ಮಾಡಿಸಿದ್ದು ಅಂದರೆ, ಆ ರಂಗೋಲಿಯಲ್ಲಿ ಮಂಡಲ ರಚನೆ ಮಾಡಬೇಕು ಅಂದರೆ ಆತನಿಗೆ ತಲೆ ನೆನಪಿರ್ಬೇಕು ಯಂತ್ರ. ಅದೆಲ್ಲೂ ಬಿಡಿಸಿಟ್ಟಿರ್ತಿಲ್ಲ ಆಗಿನ ಕಾಲಕ್ಕೆ. ನೀವು ನೋಡಿದಾಗ ಇವತ್ತು ನಮಗೆ ಎಲ್ಲ ಕಡೆದು ಫೋಟೋ ಫ್ರೇಮ್ ಹಾಕಿ ಕೊಟ್ಬಿಡ್ತಾರೆ, ಯೂಟ್ಯೂಬಲ್ಲಿ ಸಿಗುತ್ತೆ, ಗೂಗಲಲ್ಲಿ ಸಿಗುತ್ತೆ. ಅವಾಗೆಲ್ಲ ಏನು ಮಾಡೋರು, ಯಂತ್ರವನ್ನು ಬಿಡಿಸ್ತಿರ್ಲಿಲ್ಲ, ಅದನ್ನು ಬಾಯಲ್ಲೇ ಹೇಳಿರ್ತಿದ್ರು. ಅದು ಒಂದ್ಸಲಿ ಗುರು ಏನು ಮಾಡಿದ್ರು, ಶಿಷ್ಯನನ್ನೆಲ್ಲ ಕೂಡಿಸ್ಕೊಂಡು, ಇವತ್ತು ಕೂಡ ಟಿಬೆಟೆಲ್ಲ ಪದ್ಧತಿ ಇದೆ, ಬಟ್ ದಟ್ ಪ್ರಾಸೆಸ್ ಗೆಟಿಂಗ್ ಫಿಲ್ಮ್ಡ್ ಇವಾಗ. ಬಟ್ ಉದ್ದೇಶ ಅದು ಹೇಗಿತ್ತಂದರೆ, ಆತ ಒಂದು ಮಂಡಲವನ್ನು ರಚಿಸಿ ತೋರಿಸ್ತಾನೆ. ಆಗ ಶಿಷ್ಯನೆಲ್ಲ ಜೊತೆಗಿರಬೇಕು, ಮಂಡಲದ ವಿವರಣೆ ಎಲ್ಲ ಕೊಡ್ತಾನೆ. ನೆಕ್ಸ್ಟ್ ಆ ಮಂಡಲವನ್ನು ಅಳಿಸ್ಬಿಡ್ತಾನೆ. ಅದು ಟಿಬೆಟಲ್ಲಾಗಲಿ ಇಲ್ಲಿಯ ಪದ್ಧತಿಯಾಗಿ ಯೋಗ ಪದ್ಧತಿಯಾಗಲಿ ಎಲ್ಲ ಕಡೆ ಇದೇ ಇದ್ದಿದ್ದು. ಚಕ್ರವನ್ನು ಬಿಡಿಸಿ ತೋರಿಸೋದು, ಮತ್ತೆ ಅದನ್ನು ಅಳಿಸೋದು. ಇನ್ನು ಮತ್ತೆ ಶಿಷ್ಯನೆಲ್ಲ ಸೇರಿ ಮತ್ತೆ ಅದೇ ಯಂತ್ರವನ್ನು ಮತ್ತೆ ರಂಗೋಲಿಯಲ್ಲಿ ಬಣ್ಣದ ರಂಗೋಲಿ ರಚಿಸ್ಬೇಕಿತ್ತು. ಅದು ರಚಿಸ್ಬೇಕು ಅಂತ ಅವನಿಗೆ ಏನು ಯೋಗ ಮಾರ್ಗದ ಯಾವ ಫೋಕಸ್ ಬೇಕಿತ್ತಲ್ಲ, ಅದು ಆ ಯಂತ್ರ ರಚನೆಯಲ್ಲೇ ಫೋಕಸ್ ಬಂದ್ಬಿಡ್ತೈತೆ. ಯಾಕೆಂದರೆ ಅಷ್ಟು ಆ್ಯಕ್ಯುರೇಟಾಗಿ ಬರೀಬೇಕು. ರೆಫರೆನ್ಸ್ಗೆ ಪಕ್ಕದಲ್ಲಿ ಫೋಟೋ ಇಲ್ಲ ಅವನಿಗೆ, ಅದು ನೋಡ್ಕೊಂಡು ಹಿಂಗೆ ಯಂತ್ರವನ್ನು ಮತ್ತೆ ರಚಿಸೋಕ್ಕೆ ಫೋಟೋ ಇಲ್ಲ, ಅವನ ಮೆಮೊರಿಯಿಂದನೇ ಡ್ರಾ ಮಾಡಬೇಕು ಅವನು. ಹಾಗಾಗಿ ಅದು ಮಾಡಬೇಕು ಅಂದಾಗ ಅವನು ಫುಲ್ಲು ಫೋಕಸ್ಡಾಗಿ ಮಾಡಬೇಕು. ಅದೇ ಸ್ಟ್ರೈಟ್ ಲೈನ್ ಇರಬೇಕು, ಕ್ರಾಸ್ ಬರಬೇಕು, ರೌಂಡ್ ಇರಬೇಕು, ಇದೆಲ್ಲ ಪ್ರಿಸೈಸ್ ಆಗಿರಬೇಕಿದ್ದರಿಂದ ಅವನಿಗೆ ಪೂರ್ತಿ ಫೋಕಸ್ ಅಲ್ಲೇ ಬರ್ತಿತ್ತು. ಕಣ್ಣು ಬಿಟ್ಟೇ ಧ್ಯಾನ ಮಾಡುವುದನ್ನು ಯಂತ್ರ ರಚನೆಯಲ್ಲೇ ಕಲಿಸ್ತಿದ್ದ ಆತ ಗುರು ಆಗಿನ ಕಾಲದಲ್ಲಿ. ಇವತ್ತು ಆ ಪದ್ಧತಿಗಳೆಲ್ಲ ಹೋಗಿರೋದ್ರಿಂದ ಬರೀ ಯಂತ್ರವನ್ನು ಪೂಜೆ ಮಾಡಿ ಯಂತ್ರ ಫೋಟೋ ಇಟ್ಕೊಂಡ್ಬಿಡೋದು, ಅದನ್ನು ಪೂಜೆ ಶುರು ಮಾಡಿಬಿಡ್ತೀವಿ. ಯಾಕೆ ಕೆಲವೊಂದು ಫಲಿಸೋದಿಲ್ಲ ಅಂದರೆ, ಕೆಲವೊಂದು ಆಗಿನ ಕಾಲದಲ್ಲಿ ಏನಕ್ಕೆ ಡಿಸೈನ್ ಮಾಡಿದ್ರು ಅನ್ನೋದನ್ನು ಮರ್ತೋಗ್ಬಿಟ್ಟಿದೆ. ಹೊರಗಿನ ಆಚರಣೆಗಳಷ್ಟೇ ಇಟ್ಕೊಂಡು ಒಳಗಿನ ಉದ್ದೇಶಗಳನ್ನ ಮರ್ತಿದ್ದೀವಿ. ಕಾಲ ತಕ್ಕಂತೆ ಕೆಲವೊಂದನ್ನು ಡ್ರಾಪ್ ಮಾಡಿಬಿಟ್ಟಿದ್ದೀವಿ. ಆವಾಗ ಆ ಯೋಗ ಮಾರ್ಗದಲ್ಲಿ ಕೆಲವೊಂದಷ್ಟು ಮಿಸ್ಸಿಂಗ್ ಲಿಂಕ್ಸ್ ಆಗಿಬಿಡುತ್ತೆ. ಆಗ ನಮ್ಮ ಅನುಭವದಲ್ಲೂ ಮಿಸ್ಸಿಂಗ್ ಲಿಂಕ್ಸ್ ತುಂಬ ಆಗಿಬಿಡುತ್ತೆ. ಹಾಗಾಗಿ ನಾವು ಯಾವುದೇ ಯೋಗ ಮಾರ್ಗ ಇದ್ದಾಗ ಯಾವ ಕಾಲಘಟ್ಟದಲ್ಲಿ ಅದು ಶುರು ಆಯಿತು, ಹೇಗೆ ಶುರು ಆಯಿತು, ಇದರ ಐತಿಹಾಸಿಕ ಅರಿವು ನಮಗೆ ಇಲ್ಲ ಅಂತಂದರೆ ನಿಜವಾದ ಯೋಗದ ಅನುಭವ ನಮ್ಗೆ ಅಲ್ಲಾಗುವುದೆಲ್ಲವೂ ಭ್ರಾಂತಿಯೇ. ಭುವಿಯೊಳಗಿಲ್ಲ, ಆಕಾಶದೊಳಗಿಲ್ಲ, ಚತುರ್ದಶ ಭುವನದೊಳಗಿಲ್ಲ, ಹೊರಗಿಲ್ಲ, ಏನಂದರಿಯರು ಎಂತಂದರಿಯರು ಹೇಳಿರಯ್ಯ, ಕೃತಯುಗದ ಮಾತು ಬೇಡ, ಗುಹೇಶ್ವರ ಅಂದೂ ಇಲ್ಲ ಇಂದೂ ಇಲ್ಲ. ಅಲ್ಲಮನ ಈ ಅದ್ಭುತವಾದ ವಚನವನ್ನು ಬಿಡಿಸಿ ನಾನು ಹೇಳೋದಿಲ್ಲ. ಅದು ನಿಮ್ಮ ಭಾವಕ್ಕೆ, ನಿಮ್ಮ ಅನುಭವಕ್ಕೆ, ನಿಮ್ಮ ಮನಸ್ಸು ಬುದ್ಧಿಯ ತರ್ಕಕ್ಕೆ ನಿಲುಕುವ ಮಟ್ಟಿಗೆ ಮತ್ತು ಮನಸ್ಸು ಬುದ್ಧಿಯನ್ನು ಪ್ರಚೋದಿಸುವ ಮಟ್ಟಕ್ಕೆ ಈ ವಚನ ನಿಮಗೆ ಬಿಟ್ಟಿದ್ದು. ಮತ್ತೊಮ್ಮೆ ಸಿಗೋಣ. ನಮಸ್ಕಾರ.